ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಸಂವಾದ ಕಾರ್ಯಕ್ರಮ ಟ್ರಿಬಲ್ ಬಿ ಬೆಂಗಳೂರು ಬುಲ್ಸ್ ಬಾಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಕಬಡ್ಡಿ ಒಂದು ಉಸಿರನ್ನ ಬಿಗಿ ಹಿಡಿದು ಆಡುವಂತಹ ಆಟ. ಅದರಲ್ಲೂ ಕೂಡ ಭಾರತ ದೇಶದ ಇತಿಹಾಸದಲ್ಲಿ ಕಬಡ್ಡಿಗೆ ಒಂದು ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ. ಅದೇ ರೀತಿಯಾಗಿ ಇಂದಿನ ಆಧುನಿಕ ಯುಗದಲ್ಲಿ ಪ್ರೋ ಕಬಡ್ಡಿ ಆರಂಭವಾದ ದಿನದಿಂದ ಇವತ್ತಿಗೂ ಕೂಡ ಕಬಡ್ಡಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಮುಂದುವರೆದುಕೊಂಡು ಬಂದಿದೆ. ಅಖಾಡದಲ್ಲಿ ಉಸಿರನ್ನ ಬಿಗಿ ಹಿಡಿದು ತೊಡೆ ತಟ್ಟಿದಂತಹ ಸಮಯದಲ್ಲಿ ಒಬ್ಬ ಆಟಗಾರನ ಚಾಕಚಕ್ಯತೆ ಎಷ್ಟು ಮುಖ್ಯವಾಗುತ್ತೋ ಅದೇ ರೀತಿಯಾಗಿ ಹಿಂದುಗಡೆ ನಿಂತು ಬಲ ತುಂಬಿದಂತಹ ಗುರುವಿನ ಚಾಣಾಕ್ಷತನವೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಪ್ರೋ ಕಬಡ್ಡಿಯ ಇತಿಹಾಸದಲ್ಲಿ ಕನ್ನಡಿಗರಿಗೆ ಬೆಂಗಳೂರು ಬುಲ್ಸ್ ಅಂದ್ರೆ ಒಂದು ವಿಶೇಷವಾದಂತಹ ಪ್ರೀತಿ. ಈ ಬಾರಿ ಬೆಂಗಳೂರು ಬುಲ್ಸ್ನ ರೂವಾರಿಯಾಗಿ ಹಾಗೆಯೇ ಕೋಚ್ ಆಗಿ ನಮ್ಮ ಕನ್ನಡಿಗರಿಗೆ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಮಾತನಾಡೋಕಿದ್ದಾರೆ. ಈ ಟ್ರಿಬಲ್ ಬಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಬಡ್ಡಿಯ ವಿಧಿವಿಧಾನಗಳಾಗಿರ್ಬೋದು, ಹಾಗೆ ಬೆಂಗಳೂರು ಬುಲ್ಸ್ನ ಈ ವರ್ಷದ ಯಾವ ರೀತಿಯಾದಂತಹ ತಯಾರಿಗಳಿದ್ದಾವೆ ಎಲ್ಲವನ್ನೂ ಕೂಡ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕೋಚ್ ಆಗಿರುವಂತಹ BC ರಮೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗೆ ಅನಿಸ್ತಾ ಇದೆ ಒಬ್ಬ ಕನ್ನಡಿಗ ಬೆಂಗಳೂರು ಬುಲ್ಸ್ನ ಕೋಚ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ಕಡೆಯಲ್ಲೂ ಕೂಡ ಧ್ವನಿಗಳು ಕೇಳಿ ಬರ್ತಾ ಇತ್ತು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಹಾಗೆ ಆಟಗಾರರಾಗಿರ್ಬೋದು, ನೋಡುಗರಾಗಿರ್ಬೋದು, ಎಲ್ಲರ ಕಡೆಯಿಂದಲೂ ಕೂಡ ಒಬ್ಬ ಕನ್ನಡಿಗ ಬೆಂಗಳೂರು ಬುಲ್ಸ್ನ ಕೋಚ್ ಆಗ್ಬೇಕು ಅನ್ನುವಂತ ಒಂದು ಆಸೆ ಕೇಳಿ ಬರ್ತಾ ಇತ್ತು. ಅದರಂತೆ ಕೂಡ ನೀವು ಈ ಬಾರಿ ಇಂದಿನ 6ನೇ ಸೀಸನ್ ಅಲ್ಲೂ ಕೂಡ ಕೋಚ್ ಆಗಿ ಆಯ್ಕೆ ಆಗಿದ್ರಿ. ಅಲ್ಲೂ ಕೂಡ ಬೆಂಗಳೂರು ಬುಲ್ಸ್ನ ಗೆಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರಿ. ಈ ಬಾರಿ 12ನೇ ಸೀಸನ್ ಡಬಲ್ ಧಮಾಕದ ರೀತಿಯಲ್ಲಿ ಏನನ್ನ ನಿರೀಕ್ಷೆಯನ್ನ ಮಾಡಬಹುದು, ಹಾಗೆ ಏನ್ ಅನಿಸ್ತಾ ಇದೆ ಸರ್ ಇವಾಗ? ಈಗ ಫ್ಯಾನ್ಸ್ ಮತ್ತು ತುಂಬ ಜನನೇ ಬೆಂಗಳೂರು ಬುಲ್ಸ್ ಬಗ್ಗೆ ತುಂಬಾ ಆಸಕ್ತಿ ಇದೆ ಎಲ್ಲರಿಗೂ. ಬೆಂಗಳೂರು ಬುಲ್ಸ್ ಮ್ಯಾಚಸ್ಗಳನ್ನ ತುಂಬಾ ನೋಡ್ತಾರೆ, ಖುಷಿ ಪಡುವಂಥ ದಿನ ಇದೆ. ಅವರೆಲ್ಲರೂ ಈ ಸಲ ರಮೇಶ್ ಅವರು ಕೋಚ್ ಆಗಿ ಬೇಕು ನಮಗೆ ಅಂತ ಅವರೆಲ್ಲರ ಇಚ್ಛೆಯಿಂದ ತುಂಬಾ ಡಿಮ್ಯಾಂಡ್ ಮಾಡಿಕೊಂಡೇ ಬಂದಿದ್ದಾರೆ ಹಿಂದೆಯಿಂದ. ಬೆಂಗಳೂರು ಬುಲ್ಸ್ ತಂಡದ ಓನರ್ಗಾಗಲಿ CEO ಎಲ್ಲ. ಇವತ್ತಿನ ದಿನ ಆ CEO ಕೀರ್ತಿ ಮೇಡಮ್ ಈ ಸಲ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಸಾರಿ ನೀವೇ ಬರಬೇಕು ಕೋಚಾಗಿ ಅಂತೇಳಿ ನನಗೊಂದು ಅವಕಾಶನ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಅವಕಾಶನೇ. ಬಟ್ ನಮ್ಮದೇನಪ್ಪ ಅಂದರೆ ನಮಗೂ ಒಂದು ಆಸೆ ಇರುತ್ತಲ್ಲ, ಈ ಬೆಂಗಳೂರು ಬುಲ್ಸ್ ಅನ್ನೋಂಥ ಕಬಡ್ಡಿ ಏನಿದೆ ನೇಮ್, ಇದು ಬೆಂಗಳೂರಿನ ಆಟಗಾರರು, ಕರ್ನಾಟಕ ಆಟಗಾರರು ಸ್ವಲ್ಪ ಇದರೊಳಗಡೆ ಇರಬೇಕು. ಮತ್ತು ಸೌತ್ ಇಂಡಿಯಾದಿಂದ ಇರೋಂಥ ಒಳ್ಳೆ ಪ್ರತಿಭಾನ್ವಿತ ಆಟಗಾರರು ಬೇಕು. ಈ ತಂಡ ಬಲಿಷ್ಠವಾಗಿರಬೇಕು. ಯಾಕಂದರೆ ಪ್ರೋ ಕಬಡ್ಡಿ ಯಾವಾಗಿಂದ ಇದು ಇಂಟ್ರೊಡ್ಯೂಸ್ ಆಯಿತು ಆವಾಗಿಂದನೂ ತುಂಬಾ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇದಕ್ಕೆ ಕಬಡ್ಡಿಗೆ ಬೇಕಾದಂಥ ಸ್ಥಾನಮಾನ ಮಾನ್ಯತೆಗಳನ್ನ ಈ ಒಂದು ಮುಖಾಂತರ, ಪ್ರೋ ಕಬಡ್ಡಿ ಮುಖಾಂತರ, ಬೆಂಗಳೂರು ಮುಖಾಂತರ ಎಂಕರೇಜ್ ಮಾಡ್ತಾರೆ. ಕಬಡ್ಡಿ ಎಲ್ಲೋ ಒಂದು ರೀತಿ ನೋಡಿದಾಗ ಕಬಡ್ಡಿಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಸಿಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಕಬಡ್ಡಿ ಅಂದರೆ ಅಷ್ಟು ಒಂದು ರೆಸ್ಪೆಕ್ಟ್ ಇರಲಿಲ್ಲ. ಗೇಮ್ ಕಬಡ್ಡಿ ಆಡ್ತಾರೆಲ್ಲ ರೈತರು ಮಕ್ಕಳು, ಅದು ಇದು ಅನ್ನೋದಿತ್ತು. ಈಗ ಇದು ಪ್ರೋ ಕಬಡ್ಡಿ ಬಂದಾಗ ಇದು ತುಂಬಾ ಒಂದು ಚೆಂದ ಕಾಣುತ್ತೆ ಎಲ್ಲರಿಗೂ ನೋಡಲಿಕ್ಕೆ. ಬ್ಯೂಟಿಫುಲ್ ಗೇಮ್ ಅಪ್ಪ ಇದು, ಇಂಥ ಒಂದು ಕ್ರೀಡೆ ಒಂದು IPL ರೀತಿಯಲ್ಲಿ ಕಬಡ್ಡಿ ಬಂತಲ್ಲ, ನಮ್ಮ ದೇಶೀಯ ಕ್ರೀಡೆ, ಈ ಕ್ರೀಡೆ ಬೆಳಿಬೇಕು, ತುಂಬ ಒಳ್ಳೆ ಕ್ರೀಡೆ. ಬರೀ 40 ನಿಮಿಷದಲ್ಲಿ ಎಲ್ಲ ರಿಸಲ್ಟ್ ಬರುತ್ತಿದ್ದು. ಇದರಲ್ಲಿ ಬರೀ ಶಕ್ತಿ ಅಷ್ಟೇ ಅಲ್ಲ, ಯುಕ್ತಿನೂ ಇರಬೇಕು ಈ ಕ್ರೀಡೆಯಲ್ಲಿ. ಭಾಳ ಎಷ್ಟು ಟೀಮ್ ವರ್ಕ್ ನಡೆಯುತ್ತೆ, ಎಷ್ಟು ಜೋರಾಗಿ ಟೀಮ್ ಪ್ಲೇಯರ್ಸ್ಗಳು ಸೆಣಸಾಡ್ತಾರೆ. ಇದೆಲ್ಲ ಖುಷಿ ಎಲ್ಲರಿಗೂ ಇತ್ತು. ಮತ್ತು ಈ ಟೀಮ್ ಬಗ್ಗೆ ತುಂಬಾ ಕಾಳಜಿ ಇತ್ತು. ಈ ಸಲ ನನಗೆ ಈ ಒಂದು ಅವಕಾಶ ಕಾಳಜಿ ಜೊತೆಗೆ ಸರ್, ಈಗ ಕಳೆದ ಸೀಸನ್ ಅಲ್ಲಿ 12ನೇ ಸ್ಥಾನದಲ್ಲಿದ್ದಂತಹ ತಂಡ ಬೆಂಗಳೂರು ಬುಲ್ಸ್ ಮುಂಚೆ ಒಂದು ಬಾರಿ ಕಪ್ಪನ್ನು ಗೆದ್ದಿರಬಹುದು, ಆದ್ರೆ 12ನೇ ಸ್ಥಾನಕ್ಕೆ ಕಳೆದ ಬಾರಿಗೆ ಸೀಮಿತವಾಗಿರುವಂತದ್ದು. ಇದನ್ನ ಎತ್ತಬೇಕು ಅಂತಂದ್ರೆ ನಿಮ್ಮಲ್ಲಿರುವಂತಹ ಚಾಲೆಂಜಸ್ಗಳು ಏನು ಸರ್ ಇವಾಗ? ಇದು 12ನೇ ಪೊಸಿಷನಲ್ಲಂತೂ ಖಂಡಿತ ಇದೆ. ಬಟ್ ನಮ್ಮ ನಿರೀಕ್ಷಕರು, ಅಭಿಮಾನಿಗಳು ಈ ಒಂದು ಫಸ್ಟ್ ಪ್ಲೇಸ್ಗೆ ಬರಬೇಕು ಅನ್ನೋಂಥ ಆಸೆಗಳು ಇದೆ. ಬಟ್ ಈ 12ನೇ ತಂಡದಲ್ಲಿರೋಂಥ ತಂಡನ ನಾವು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಇದನ್ನು ಪ್ಯಾಚಪ್ ಮಾಡಬೇಕು ಅನ್ನೋದು. ಅಂದರೆ ಎಂತೆಂಥ ಆಟಗಾರರನ್ನ ನಾವು ಕರ್ತರಬೇಕು, ಯುವಕರನ್ನ ಎಷ್ಟು ಜನ ಕರ್ಕೊಂಬರ್ಬೇಕು, ಸೀನಿಯರ್ಸ್ ಟೀಮ್ನಲ್ಲಿ ಯಾರ ಅವಶ್ಯಕತೆ ಇದೆ, ಅದು ಟೀಮ್ಗೋಸ್ಕರ ಟೀಮ್ಗೆ ಮಾಡುವಂಥವ್ರು ಯಾರು ಇರ್ತಾರೆ, ಯಾರನ್ನ ತಗೊಳ್ಬೇಕು,
ಮತ್ತು ಸ್ಕೌಟಿಂಗ್ ಮಾಡಬೇಕು. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲೆಲ್ಲಿ ಪ್ಲೇಯರ್ಸ್ಗಳಿದ್ದಾರೆ ನೋಡಬೇಕಲ್ಲಿ. ಎಲ್ಲ ಪ್ಲೇಯರ್ಗಳನ್ನ ನೋಡಿ ಅವ್ರನ್ನ ಅಲ್ಲಿ ಬೇರೆ ಎಲ್ಲ ಕಡೆಯಿಂದನೂ ಕರ್ಕೊಂಬರ್ಬೇಕು. ಮತ್ತು ನಮ್ಮದೊಂದು ಯೋಚನೆ ಮಾಡಿದ್ದೀನಿ, ನನ್ನದೇ ಆದಂಥ ಒಂದು ಯೋಚನೆ ಇತ್ತು, ಅದನ್ನು ಮ್ಯಾನೇಜ್ಮೆಂಟ್ ಮುಂದೆ ಡಿಸ್ಕಷನ್ ಮಾಡಿದ್ದೀನಿ. ಅಂದರೆ ನಾವು ಒಂದು 20 ಜನ ಹುಡುಗರು 25 ಜನ ಹುಡುಗರನ್ನ ನಾವು ವರ್ಷವಿಡೀ ಕ್ಯಾಂಪ್ಗೆ ಇಟ್ಕೊಳ್ಳೋಣ. ಒಂದು 17-18 ವರ್ಷ ಇರೋವಂಥ ಹುಡುಗರುಗಳನ್ನ ಒಂದು 20 ಜನ ಇಟ್ಕೊಂಡು ಅದರಲ್ಲಿ ಬೆಸ್ಟ್ ಒಂದು 10 ಜನ ಆದರೂ ನಾವು ಅದರಿಂದ 10 ಜನ ಅಂತ ಅಂದ್ಕೊಳ್ಳೋಣ. ಇನ್ ಕೇಸ್ ಕಮ್ಮಿನೂ ಆಗ್ಬೋದು, 4 ಆಗ್ಬೋದು, 3 ಆಗ್ಬೋದು, ಇಲ್ಲ 7, 8, 10 ಆಗ್ಬೋದು, ಇಲ್ಲ 15 ಸಿಗ್ಬೋದು. ಆ ಒಂದು ಹುಡುಗರುಗಳನ್ನ ನಮ್ಮ ಹುಡುಗರುಗಳನ್ನೇ ನಾವು ಟ್ರೈನಿಂಗ್ ಮಾಡಿದಂಥ ಹುಡುಗರುಗಳನ್ನೇ ಹಾಕಿ ಅವ್ರ ಮುಖಾಂತರ ನಾವು ಟೀಮ್ಗೋಸ್ಕರ ಚೆನ್ನಾಗಿ ಆಡಲಿಕ್ಕೆ. ಇವಾಗ ಕನ್ನಡಿಗರಿಗೆ ಒಂದು ನಿರೀಕ್ಷೆ ಇರುತ್ತೆ, ಬೆಂಗಳೂರು ಬುಲ್ಸ್ ತಂಡದಲ್ಲಿ ನಮ್ಮ ಬೆಂಗಳೂರಿನ ಆಟಗಾರರು ಜಾಸ್ತಿ ಇರಬೇಕು ಅಥವಾ ಕನ್ನಡದ ಆಟಗಾರರು ಜಾಸ್ತಿ ಇರಬೇಕು ಅಂತ ಹೇಳಿ. ಅದರಲ್ಲೂ ಕೂಡ ಈ ಬಾರಿ ಬೆಂಗಳೂರಿನ ಪ್ರತಿಭೆ ಆಗಿರುವಂತಹ BC ರಮೇಶ್ ಅವರು ಬೆಂಗಳೂರು ಬುಲ್ಸ್ಗೆ ಕೋಚ್ ಆಗಿ ಬಂದಿದ್ದಾರೆ ಅಂತ ಒಂದು ವಿಷಯ ಕೇಳಿ ಬಂದಾಗ, ಬೆಂಗಳೂರಿನ ಆಟಗಾರರಾಗಿರ್ಬೋದು, ಕರ್ನಾಟಕದ ಆಟಗಾರರಾಗಿರ್ಬೋದು, ಎಲ್ಲರಿಗೂ ಕೂಡ ನಾವು ಕೂಡ ಈ ಬಾರಿ ಬೆಂಗಳೂರು ಬುಲ್ಸ್ ಜೊತೆಗೆ ಸೇರ್ಕೊಳ್ಬಹುದಾ, ನಾವು ಆಡಬಹುದಾ ಎನ್ನುವಂತ ಒಂದು ನಿರೀಕ್ಷೆ ಸೇರ್ಕೊಂಡಿರುತ್ತೆ. ಏನ್ ಅನ್ಸುತ್ತೆ ಸರ್, ಈ ಬಾರಿ ನಾವು ಹೆಚ್ಚು ಕನ್ನಡಿಗರನ್ನ ಬೆಂಗಳೂರು ಬುಲ್ಸ್ ಅಲ್ಲಿ ನೋಡಬಹುದಾ, ಹೇಗೆ? ಹಿಂದೆ ನೋಡಿ ಒಳ್ಳೆ ಪ್ರತಿಭಾನ್ವಿತ ಆಟಗಾರರು. ಕರ್ನಾಟಕ ಟೀಮು ನ್ಯಾಷನಲ್ಸಲ್ಲಿ ಸೆಮಿಫೈನಲ್ಲು ಫೈನಲ್ಲು ಆಡೋವಂಥ ದಿನ ಇತ್ತು. ನಾವೆಲ್ಲರೂ ಇದ್ದಾಗ ಸ್ಟೇಟ್ ಟೀಮ್ ಚಾಂಪಿಯನ್ ಆಯಿತು. ಆ ಟೈಮಲ್ಲಿ ಪ್ರೋ ಇಲ್ಲ. ಅದಾದ ನಂತರ ಪ್ರಶಾಂತ್ ರೈ, ಸುಕೇಶ್ ಹೆಗಡೆ, ಜೀವ ಕುಮಾರ್, ಶಬೀರ್ ಬಾಪು ಇವರೆಲ್ಲ ಇದ್ದಾಗ ರಿಶಾಂಕ್ ದೇವಾಡಿಗೆ ಇಲ್ಲ. ಅವರು ಮುಂಬೈ ಅವರು, ಕರ್ನಾಟಕದವರೇ, ಒಳ್ಳೆ ಆಟಗಾರರು. ಇವರೆಲ್ಲ ಇದ್ದರು. ಇವ್ರು ಇದ್ದಂಥ ಟೈಮ್ನಲ್ಲಿ ಅವ್ರು ಯಾರಿಗೂ ಬೆಂಗಳೂರು ಬುಲ್ಸ್ನಲ್ಲಿ ಅವಕಾಶ ಸಿಕ್ಕಲಿಲ್ಲ. ಆದರೆ ನನಗೊಂದು ಅವಕಾಶ ಸಿಕ್ತು. ಜೀವ ಕುಮಾರು ಮತ್ತು ಪ್ರಪಂಚನ್ ಮತ್ತು ಸುಕೇಶ್ ಹೆಗಡೆ ನನ್ನ ಜೊತೆ ಸೀಸನ್ 7 ಕೆಲಸ ಮಾಡಿ ಆಡಿದ್ರು ನನ್ನ ತರಬೇತಿನಲ್ಲಿ. ಅವರು ಔಟ್ಸ್ಟ್ಯಾಂಡಿಂಗ್ ಆಡಿದ್ರು. 3 ಜನ ಡಿಸಿಪ್ಲಿನ್ ವೈಸ್ ಎಲ್ಲ ನೋಡಿದ್ರೆ ಅಂಥ ಹುಡುಗರು ಸಿಗೋದಿಲ್ಲ ಮುಂದಕ್ಕೆ. ಇವಾಗ ನಾವು ಕರ್ನಾಟಕದವ್ರು ಬೇಕು, ಆ ಲೆವೆಲಲ್ಲಿ ಇರೋವಂಥ ಹುಡುಗರೇ ಬೇಕು. ಕರ್ನಾಟಕದ ಹುಡುಗರು ಬೇಕು ಅಂತ ಯಾರ್ಯಾರನ್ನೋ ಕರ್ಕೊಂಡು ಬಂದು ಸುಮ್ಮನೆ ಇಟ್ಕೊಂಡು ಅವ್ರಿಗೆ ಅವಕಾಶನೂ ಕೊಡ್ದಿರ, ಅವಕಾಶ ಕೊಟ್ಟಾಗ ಅದು ಅವರು ಸರಿಯಾಗಿ ಉಪಯೋಗಿಸ್ಕೊಳ್ಳದೇ ಇರೋ ಥರ ಆಗಬಾರ್ದು. ಅದರಿಂದನೇ ನಾವು ಈಗ ಯಂಗ್ ಪ್ಲೇಯರ್ಸ್ಗಳನ್ನ ತೆಗೆದು ಅವ್ರನ್ನ ಕೋಚಿಂಗ್ ಮಾಡಿ ಸೌತ್ ಇಂಡಿಯಾಗೆ ಸ್ವಲ್ಪ ಪ್ಲೇಯರ್ಗಳನ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ತಮಿಳ್ನಾಡಲ್ಲೂ ಒಳ್ಳೊಳ್ಳೆ ಪ್ಲೇಯರ್ ಇದ್ದಾರೆ, ಕೇರಳದಲ್ಲೂ ಸಿಗ್ತಾರೆ. ನಾವು ಕಬಡ್ಡಿ ಸ್ಟಾರ್ಟ್ ಮಾಡಿದಾಗ ಕೇರಳ ಮತ್ತು ತಮಿಳ್ನಾಡು ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಅವೆರಡೂ ಕೂಡ. ರೆಗ್ಯುಲರ್ಲಾಗಿ ಸೆಮಿಫೈನಲ್ಲಾಗಿ ಆಡೋವಂಥ ಟೀಮ್ಸ್ಗಳು. ಅಲ್ಲಿ ಇದ್ದಂಥ ಆ ಥರ ಪ್ರತಿಭೆಗಳು ನನ್ನ ಕೈಗೆ ಇವಾಗ ಸಿಕ್ಕಿದ್ರೆ ಅಂಥವ್ರನ್ನ ಜಾಸ್ತಿ ನಾನು ತಗೊಳ್ತೀನಿ. ಎಲ್ಲ ಕಡೆಯಿಂದನೂ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಒಂದೇ ಕಡೆಯಿಂದ ತಗೊಳ್ಳೋದಿಲ್ಲ. ಸೌತ್ ಇಂಡಿಯಾ ಸ್ವಲ್ಪ, ಮಹಾರಾಷ್ಟ್ರ ಕಡೆಯಿಂದ, ವೆಸ್ಟಿಂದ ಒಂದು ಸ್ವಲ್ಪ, ನಾರ್ತಿಂದ ಸ್ವಲ್ಪ, ಈಸ್ಟಿಂದ, ಈ ಥರ ಎಲ್ಲ ಪ್ಲೇಯರ್ಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅಲ್ಲಿ ಗ್ರೂಪಿಸಮ್ ಇರೋದಿಲ್ಲ. ಆಮೇಲೆ ಒಂದು ಕೋಆರ್ಡಿನೇಷನ್ ಇರುತ್ತೆ ಚೆನ್ನಾಗಿ. ತಂಡವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅನುಭವಿತ ಆಟಗಾರರು ಜಾಸ್ತಿ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಕಳೆದ ಸೀಸನ್ ಬೆಂಗಳೂರು ಬುಲ್ಸ್ನ ನೋಡೋದಾದ್ರೆ ಆ ಸಮಯದಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಹೆಸರುಗಳೇ ಕೇಳಿ ಬಂದಿದ್ದು. ಪ್ರದೀಪ್ ನರ್ವಾಲ್ ಆಗಿರ್ಬೋದು, ಇನ್ನಿತರ ಆಟಗಾರರು ಎಲ್ಲರೂ ಕೂಡ ಇದ್ರು. ಆದರೂ ಕೂಡ ತಂಡ 12ನೇ ಸ್ಥಾನಕ್ಕೆ ಸೀಮಿತವಾಗೋಯ್ತು. ಏನ್ ಅನ್ಸುತ್ತೆ ಸರ್, ಈ ಅನುಭವಿ ಆಟಗಾರರು ಅಥವಾ ಯುವ ಆಟಗಾರರು ಇವಾಗಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ನೀವು, ಹೇಗೆ ಅನ್ಸುತ್ತೆ ಸರ್? ಇವತ್ತೊಂದು ದಿನ ಆಲ್ಮೋಸ್ಟ್ ಆಲ್ ಸಕ್ಸಸ್ ಆಗ್ತಾ ಇರೋದು ಎಲ್ಲ ಸ್ಪೋರ್ಟ್ಸ್. ನಮ್ಮ ಕಬಡ್ಡಿ ಎಲ್ಲ ಒಲಿಂಪಿಕ್ಸಲ್ಲಿ ನೋಡಿದ್ರೆ ಯೂನಿವರ್ಸಿಟಿ ಪ್ಲೇಯರ್ಸ್ಗಳು ಅಂದರೆ 19, 20, 23 ಏಜ್ ಒಳಗಡೆ ಇರೋರೆ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಮಾಡ್ತಾ ಇರೋದು. ಯುವಕರ ಕೈಲಿ ಆಗೋವಂಥದ್ದು ಬೇರೆ ಯಾರ ಕೈಲೂ ಆಗೋಂಥ ಸಾಧ್ಯತೆಗಳಿಲ್ಲ. ಬೇರೆ ಯಾವುದೇ ಟೀಮ್ಸಲ್ಲಿ ನೋಡಿ, ಈಗ ನೀವು ಲಾಸ್ಟ್ ಸೀಸನಲ್ಲಿ ನೀವು ಒಂದೆರಡು ಟೀಮ್ ನೋಡ್ಬೋದು. ಅವರೆಲ್ಲ ಫೈನಲ್ ಆಡಿದಂಥ ಟೀಮ್ ಎಲ್ಲ ಯಂಗ್ಸ್ಟರ್ಸ್ಗಳೇ ಅಚೀವ್ಮೆಂಟ್ ಮಾಡ್ತಾ ಇರೋದು. 19 to 21, 22 ಏಜ್ ಅವ್ರಿಗೆ. ಓವರ್ ಏಜ್ ಅವರು ಮಾಡ್ತಾರೆ, ಟೀಮ್ ಚಾಂಪಿಯನ್ ಆಗುವಂಥ ರೀತಿಯಲ್ಲಿ ಅವ್ರದ್ದು ಇರೋದಿಲ್ಲ. ಅವ್ರದ್ದೇ ಆದಂಥ ಒಂದು ಸ್ಕೋರ್ ಆಗುತ್ತೆ ಮತ್ತು ಒಂದು ಆಡ್ತಾರಷ್ಟೇ. ಸೀನಿಯರ್ ಪ್ಲೇಯರ್ಸ್ಗಳು ಯಂಗ್ಸ್ಟರ್ಸ್ ಕೈಲಿ ಸಾಧ್ಯ ಇದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಂಗ್ಸ್ಟರ್ಸ್ಗೆ ಗಮನ ಕೊಡುವ ಅಂತ ನಾವು. ಈಗ BC ರಮೇಶ್ ಅವರು ಅಂತ ಹೇಳಿದ್ರೆ ಒಬ್ಬ ಸಕ್ಸಸ್ಫುಲ್ ಕೋಚ್ ಅಂತ ಹೇಳಿ ಪ್ರೋ ಕಬಡ್ಡಿಯಲ್ಲಿ ಹೆಸರಾಗಿರುವಂಥದ್ದು. ಬೆಂಗಳೂರು ಬುಲ್ಸ್ ಆಗಿರ್ಬೋದು, ಬೆಂಗಾಲ್ ವಾರಿಯರ್ಸ್ ಆಗಿರ್ಬೋದು, ಹಾಗೆ ಪುಣೇರಿ ಪಲ್ಟನ್ ಆಗಿರ್ಬೋದು, ಎಲ್ಲ ತಂಡಗಳಲ್ಲೂ ಕೋಚ್ ಆಗಿ ಆಡಿಸಿ ಅಲ್ಲಿ ಗೆಲ್ಲಿಸುವಂತ ಕೆಲಸವನ್ನು ಮಾಡಿದ್ದೀರಾ. ಹಾಗೆ ಜೊತೆಗೆ ನಿಮ್ಮ ಇತಿಹಾಸವನ್ನು ನೋಡೋದಾದ್ರೂ ಕೂಡ ಭಾರತ ತಂಡವನ್ನು ಕೂಡ ಪ್ರತಿನಿಧಿಸಿ ಅಲ್ಲೂ ಕೂಡ ಭಾರತ ತಂಡಕ್ಕೆ ಪದಕವನ್ನು ಗೆಲ್ಲಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ. ಬೆಂಗಳೂರು ಬುಲ್ಸ್ಗೆ ಈ ಬಾರಿ ರಮೇಶ್ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಹಾಗೆ ಹಳೇದೊಂದು ತಂಡ ಕೂಡ ಈಗಾಗಲೇ ಬೆಂಗಳೂರು ಬುಲ್ಸ್ ಇದೆ. ಅದನ್ನ ಯಾವ ರೀತಿಯಾಗಿ ಅದೇ ತಂಡನ ಇಟ್ಕೊಂಡು ನೀವು ಮುಂದೆ ಹೋಗುವಂತ ಯೋಚನೆ ಇದೆಯಾ ಅಥವಾ ಇನ್ನೂ ಒಂದಿಷ್ಟು ಜನರನ್ನ ಸೇರಿಸುವಂತಹ ಯೋಚನೆ ಇದೆಯಾ, ಹೇಗೆ?
ಎಲ್ಲ ಥರನೂ, ಅಂದರೆ ಹಳಬರು ನನಗೆ ಒಂದಿಬ್ಬರು ಬೇಕಾಗ್ಬೋದು, ಅದು ಬೇಕಾದರೆ ಯಾರು ಬೇಕಾಗ್ಬೋದು, ಟೀಮ್ ಗೇಮ್ ಆಡೋ ಅಂಥ ಆಟಗಾರರು ಯಾರಿದ್ದಾರೆ, ಯಾರನ್ನು ತಗೋಬೇಕು ಅದನ್ನೊಂದು ಯೋಚನೆ ಮಾಡ್ತಿದ್ದೇನೆ. ಅದ್ರ ಜೊತೆಯಲ್ಲಿ ಯಂಗ್ಸ್ಟರ್ಸ್ಗಳು, ಈಗ NYP ಲಾಸ್ಟ್ ಇಯರ್ 2-3 ಜನ NYP ಮಾಡ್ಕೊಂಡಿದ್ದಾರೆ ಸೀಸನ್ 11 ಮತ್ತು ಸೀಸನ್ 12ಗೆ. ಅದರಲ್ಲಿ ಎಷ್ಟು 2-3 ಜನ ಹುಡುಗರಲ್ಲಿ ಏನು ಟ್ಯಾಲೆಂಟ್ ಇದೆ ಅವ್ರಿಗೆ ಇನ್ನೂ ಎಷ್ಟು ಕಲಿಸ್ಲಿಕ್ಕಾಗತ್ತೆ ಅದನ್ನು ನಾನು ಮಾಡಲೇಬೇಕು. ಅವ್ರನ್ನ ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. 2 ಸೀಸನ್ ಅವರು ಉಳಿತಾರೆ ಟೀಮ್ನಲ್ಲಿ. ಅದು ಎಷ್ಟವರೆಗೂ ನಾನು ಅವ್ರಿಗೆ ಪ್ರಯತ್ನ ಮಾಡಿ ಅವ್ರನ್ನ ಮೇಲಕ್ಕೆ ತರಬೇಕು, ಸ್ಕಿಲ್ ವೈಸ್ ಇಂಪ್ರೂವ್ಮೆಂಟ್ ಮಾಡಿ ಬೆಂಗಳೂರು ಬುಲ್ಸ್ಗೆ ಉಪಯೋಗ ಆಗೋ ರೀತಿಯಲ್ಲಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅವ್ರನ್ನ ಪ್ರಯತ್ನ ಮಾಡ್ತೀನಿ. ಅದಲ್ಲದೆ ಈಗ ಸ್ಕೌಟಿಂಗ್ ಮಾಡ್ತಾ ಇದ್ದೀವಿ. ಈ ಒಂದು ಸ್ಯಾಟರ್ಡೆ ಸಂಡೇ ನಾವು ಒಂದು ಟ್ರಯಲ್ ಇಟ್ಕೊಂಡಿದ್ದೀವಿ ಕಂಠೀರವ ಇಂಡೋರ್ ಸ್ಟೇಡಿಯಂನಲ್ಲಿ. ನಮ್ಮ ಕಬಡ್ಡಿದೇ ಆದಂಥ ಒಂದು ಗ್ರೌಂಡ್ ಇದೆ ಅಲ್ಲಿ ಸೌತ್ ಇಂಡಿಯಾ ಫುಲ್ಲು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅಪ್ ಟು ಮಹಾರಾಷ್ಟ್ರ. ಆಮೇಲೆ ನಾರ್ತ್ ಕಡೆನೂ ಬೆಸ್ಟ್ ಪ್ಲೇಯರ್ಸ್ಗಳು ಯಾರಿದ್ರೆ ಕಳಿಸ್ಕೊಡಿ ಅಂತ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ. ಅದರಲ್ಲಿ ಬರುವಂಥ ಹುಡುಗರನ್ನ ನಾವು ಟ್ರೈನ್ ಅಪ್ ಅಂದ್ರೆ ಇವಾಗ ಸಾಟರ್ಡೆ ಸಂಡೇ ನಡೆಯೋದಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಬಹುದು. ಅದರಲ್ಲಿ ಎಲ್ಲರೂ ಬರ್ಬೋದು, ಪ್ರತಿಭಾನ್ವಿತರು ಬಂದು. ತುಂಬ ಜನ ಎಲ್ಲರೂ ಆಸೆ ಪಟ್ಟು ಬಂದ್ಬಿಡ್ತಾರೆ, ಬಟ್ ಅಷ್ಟೊಂದು ಜನ ಆಸೆ ಪಟ್ಟು ಬಂದರೆ ನಮಗೇನಂದರೆ ಪೊಟೆನ್ಷಿಯಲ್ ಇರೋವಂಥ ಪ್ಲೇಯರ್ ನಮಗೆ ಬೇಕು. ಅಂದ್ರೆ ಈಗ ಸಾಮಾನ್ಯ ಈ ರೀತಿಯಾಗಿ ಏನೋ ಒಂದು ನಡೀತಾ ಇದೆ ಅಂತಂದಾಗ ಅಲ್ಲಿ ಬಂದು ಸೇರ್ಕೊಳ್ಬೇಕಾದಂಥ ಸಮಯದಲ್ಲಿ ಆಟಗಾರರಿಗೆ ಇವಾಗ ಕರ್ನಾಟಕದಲ್ಲಿ ಮೂಲೆಯಿಂದ ಕೂಡ ಇರ್ತಾರೆ, ತುಂಬ ಪ್ರತಿಭಾನ್ವಿತರಿರ್ತಾರೆ. ಆದರೆ ಇವ್ರನ್ನೆಲ್ಲ ಅಪ್ರೋಚ್ ಮಾಡೋದು ಹೆಂಗೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಎಲ್ರಿಗೂ. ಹೇಗೆ ಅಪ್ರೋಚ್ ಮಾಡೋದು ಅಥವಾ ಪ್ರೋ ಕಬಡ್ಡಿಗೆ ನಾವು ಸೆಲೆಕ್ಟ್ ಆಗೋದು ಹೇಗೆ ಅಂತೇಳಿ ಅವ್ರಿಗೆ ಏನು ಹೇಳ್ತೀರಾ ಸರ್? ಬೇಕಾದಷ್ಟು ಜನ ಇದೆ. ದರ್ಶನ್ ಜೆ ಅಂತ ಇದ್ರು, ಅವರು ತಮಿಳ್ ತಲೈವಾದಲ್ಲಿ ಆಡಿದ್ರು. ಪ್ರದೀಪ್ ನರ್ವಾಲ್ ಪೀಕೆಲ್ಲಿರುವಾಗ ಅವ್ರಿಗೂ ಕ್ಯಾಚ್ ಹೊಡೆದ್ರು ದರ್ಶನ್. ಅವ್ರು ನಮ್ಮ ಕಣ್ಣಿಗೆ ಕಾಣಿಸೇ ಇರಲಿಲ್ಲ. ನಾನು ಅದಕ್ಕೆ ಮುಂಚೆ ನಾವು ನೋಡೇ ಇರಲಿಲ್ಲ ಯಾವ ಮ್ಯಾಚಲ್ಲೂ. ಸಡನ್ ಆಗಿ ಬಂದು ಆ ಹುಡುಗ ರೈಟ್ ಕವರ್ ಇಂದ ಒಳ್ಳೊಳ್ಳೆ ಕ್ಯಾಚಸ್ಗಳು ತಗೊಂಡ್ರು ದರ್ಶನ್ ಜೆ. ಅದನ್ನ ನೋಡಿ ನಾವು ಕೂಡ ಇಂಥ ಹುಡುಗನ್ನ ನಾವು ರೆಕಮೆಂಡೇಶನ್ ಮಾಡ್ಬೋದು ಅಂತೇಳಿ ನಾವು ಅವ್ರನ್ನ ಇಟ್ಕೊಂಡು ಕೆಲವೊಂದು ಟೀಮ್ಗೆ ರೆಕಮೆಂಡೇಶನ್ ಮಾಡಿದ್ವಿ. ನೋಡಿ ಹುಡುಗ ಚೆನ್ನಾಗಿದ್ದಾನೆ, ಬ್ಯೂಟಿಫುಲ್ ಆಗಿ ಆಡ್ತಾರೆ ನೋಡಿ ಅಂತೇಳಿ ಅವರು ನಮ್ಮ ಸ್ಟಾರ್ ಮತ್ತು ಮಶಾಲ್ ಸ್ಪೋರ್ಟ್ಸ್ ಅವರು ಮಾಡಿದಂಥ NYP ಕೋಚಿಂಗ್ ಕ್ಯಾಂಪಲ್ಲೇ ಇದ್ದಂಥ ಹುಡುಗ. ಆ ಹುಡುಗ ಔಟ್ಸ್ಟ್ಯಾಂಡಿಂಗ್ ಆಡಿದ್ರು 2-3 ವರ್ಷ. ನೋಡಿ ಅವ್ರ ಪ್ರತಿಭೆ ಯಾರು ಅನ್ನೋದೇ ಗೊತ್ತಿಲ್ಲ. ಅದಾದ ನಂತರ ಅವರು ಕರ್ನಾಟಕ ಸ್ಟೇಟು ರೆಪ್ರೆಸೆಂಟೇಷನ್ ಮಾಡಿಬಿಟ್ರು, ಸೀನಿಯರ್ ನ್ಯಾಷನಲ್. ಆಮೇಲೆ ಜೂನಿಯರ್ ನ್ಯಾಷನಲ್ ರೆಗ್ಯುಲರ್ ಆಡೋವಂಥದ್ದೇ ಕಷ್ಟ, ಅಂಥದ್ರಲ್ಲಿ ಡೈರೆಕ್ಟ್ ಸೀನಿಯರ್ ನ್ಯಾಷನಲ್ಸ್ ಆಡಿದ್ರು. ಆ ಥರ ಪ್ರತಿಭಾನ್ವಿತರು ನಾವು ಬಹಳಷ್ಟು ಕರ್ನಾಟಕದಾದ್ಯಂತ ನಾವು ಓಡಾಡ್ತಾ ಇರ್ತೀವಿ. ಎಲ್ಲ ಕಡೆನೂ ಮ್ಯಾಚ್ ಇರೋ ಕಡೆ ಹೋಗಿ ನಾವು ನೋಡೋವಂಥದ್ದು ಮಾಡೋವಂಥದ್ದು, ಅಲ್ಲಿ ಆರ್ಗನೈಸಿಂಗ್ ಮಾಡೋವಂಥದ್ದೆಲ್ಲ ಮಾಡುವಾಗ ಪ್ರತಿಭಾನ್ವಿತ ಆಟಗಾರನ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ, ನಾವು ನೋಡ್ತಾ ಇರ್ತೀವಿ ಅವ್ರನ್ನ. ನೀವು ಬಂದು ಇಲ್ಲಿ ಆಡಿ ಅಂತ ನಾವು ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತೀವಿ. ಅಂಥವ್ರು ಬರ್ತಾರೆ, ಸುಮಾರು ಜನ ಬಂದೇ ಬರ್ತಾರೆ, ಮಿಸ್ ಆಗೋದಿಲ್ಲ. ನಮ್ಮ ಅಸೋಸಿಯೇಷನ್ ಇದೆಯಲ್ಲ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮುಖಾಂತರ ಪ್ರತಿ ಒಂದು ಡಿಸ್ಟಿಕ್ ಸೆಕ್ರೆಟರಿ ಪ್ರೆಸಿಡೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ. ಅವ್ರ ತಾಲೂಕು ಸೆಕ್ರೆಟರಿಗಳಿಗೆ ಇವ್ರಿಗೆಲ್ಲರಿಗೂ ಹೇಳಿ ಯಾರು ಪ್ರತಿಭಾನ್ವಿತರಿದ್ದಾರೆ ಅವ್ರನ್ನೆಲ್ಲರನ್ನೂ ಇಲ್ಲಿ ಕಳಿಸ್ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ. ಅಸೋಸಿಯೇಷನ್ ಮುಖಾಂತರ ಅವ್ರು ಕಳಿಸ್ತಾರೆ. ಅದನ್ನು ನೋಡಿ ಯಾರ ಅವಶ್ಯಕತೆ ನಮಗಿದೆ, ಎಷ್ಟು ಜನ ಬೇಕಾಗ್ತದೆ ಅದನ್ನು ನೋಡಿ ನಾವು ಟೀಮ್ ಮಾಡ್ತೀವಿ. ಇವಾಗ ಈ ಪ್ರೋ ಕಬಡ್ಡಿ ಆರಂಭವಾದ ಮೇಲೆ ಸರ್, ಈ ಪ್ರೋ ಕಬಡ್ಡಿ ಆರಂಭ ಆಗೋದಕ್ಕಿಂತ ಮುಂಚೆನೂ ಕೂಡ ಕಬಡ್ಡಿ ಟೂರ್ನಿಮೆಂಟ್ಗಳು ನಡೀತಾ ಇತ್ತು. ಹಾಗೆ ಭಾರತ ತಂಡವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂಥ ಕೆಲಸವನ್ನು ಮಾಡ್ತಿತ್ತು. ಕಪ್ಪನ್ನು ಗೆಲ್ಲುವಂಥ ಒಂದು ಸರಣಿ ಕೂಡ ಬರ್ತಾ ಇತ್ತು ಯಾವಾಗಲೂ ಕೂಡ. ಈ ಪ್ರೋ ಕಬಡ್ಡಿ ಬಂದಾದ್ಮೇಲೆ ಯಾವ ರೀತಿ ಬದಲಾವಣೆಗಳಾಗಿದೆ? ಹಾಗೆ ಸರ್, ಈ ಭಾರತ ತಂಡಕ್ಕೆ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಮಾನದಂಡ ಪ್ರೋ ಕಬಡ್ಡಿನೇ ಆಗಿ ಹೋಗ್ಬಿಟ್ಟಿದೆ ಹೇಗೆ ಸರ್? ಒಳ್ಳೆ ಪ್ರಶ್ನೆ ಇದು. ಅಂದರೆ ಕಬಡ್ಡಿ ಬರೋಕ್ಕೆ ಮುಂಚೆ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ರು. ಇದು ಚಾರು ಶರ್ಮಾರವರು ಈ ಕಬಡ್ಡಿ ಬರಬೇಕು, ಇದು ಭಾಳ ದೇಶೀಯ ಕ್ರೀಡೆ, ಇದಕ್ಕೂ ಒಂದು ಜನಮನ್ನಣೆ ಸಿಗಬೇಕು, ಇಂಥ ಕ್ರೀಡೆ ನಾವು ಮುಂದೆ ತರಬೇಕು ಅಂತೇಳಿ ಅವರು ಪ್ರಯತ್ನ ಮಾಡಿದ್ರು. ಒಂದು 3-4 ವರ್ಷ ಇದ್ರ ಬಗ್ಗೆ ಸ್ಟಡಿ ಮಾಡಿ ಏನೇನು ಮಾಡ್ಬೋದು, ಗೇಮ್ಸ್ ಸ್ಪೀಡ್ ಆಗಬೇಕು, ಜನಗಳಿಗೆ ಅಟ್ರಾಕ್ಟಿವ್ ಆಗಿರ್ಬೇಕು ಈ ಗೇಮು ಅಂತೆಲ್ಲ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ರು. ಮಾಡಿದಂಥ ಹಿಂದೆ ಬಂದು ನಾವು ಮಡ್ಡಲ್ಲಿ ಆಡ್ತಿದ್ವಿ. ನೀವು ಕೇಳಿದ್ರೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ. ಮಣ್ಣಲ್ಲಿ ಆಡ್ತಿದ್ವಿ. ಮಣ್ಣಲ್ಲಿ ಆಡುವಾಗಲೂ ತುಂಬ ಚೆನ್ನಾಗಿ ಕಾಂಪಿಟೇಷನ್ಗಳಿರ್ತದೆ ಪ್ರತಿಯೊಂದು ಹಳ್ಳಿ. ಪ್ರೋ ಕಬಡ್ಡಿ ಸಕ್ಸಸ್ ಆಗಲಿಕ್ಕೆ ಮೇಯ್ನ್ ಕಾರಣ ಏನಂದರೆ ಸಣ್ಣ ಇದು ರೈತಾಪಿ ಕುಟುಂಬದವರು ಸುಗ್ಗಿ ಕಾಲದಲ್ಲಿ ಫ್ರೀ ಆಗಿರೋವಂಥ ಟೈಮ್ನಲ್ಲಿ ಪಂದ್ಯಾವಳಿ ನಡೆಸ್ತಿದ್ರು. ಪ್ರೋ ಕಬಡ್ಡಿ ಯಾರು ನಿರೀಕ್ಷೆನೇ ಮಾಡಿಲ್ಲದೆ ಇದ್ರು, ಭಾಳ ಹಳೇದು. ನಾನು ಆ ಕಬಡ್ಡಿ ಸ್ಟಾರ್ಟ್ ಮಾಡೇ 30-40 ವರ್ಷ ಆಗಿದೆ. ಅದ್ರ ಹಿಂದೆಗಡೆಯಿಂದನೂ ಸಣ್ಣ ಹಳ್ಳಿನಲ್ಲಿ ಟೂರ್ನಮೆಂಟ್ ಮಾಡಿದ್ರು 3,000-5,000 ಜನ ನೋಡ್ಲಿಕ್ಕೆ ಬರೋರು.
ಹೌದು. ಸುತ್ತಮುತ್ತ ಹಳ್ಳಿಗಳಿಂದ. ಹೌದು. ಈ ಕಬಡ್ಡಿ ಬಗ್ಗೆ ಫಿಲಮ್ಸ್ಗಳೇ ಬಂದಿದೆ. ಹೌದು. ಕನ್ನಡದಲ್ಲಿ ಕಬಡ್ಡಿ ಅಂತ ಹೇಳಿ ಮೂವಿ ಬಂದಿದೆ, ಹೌದು. ತಮಿಳಲ್ಲಿ ವೆನಿಲಾ ಕಬಡ್ಡಿ ಕುಳು ಅಂತ ಬಂದಿದೆ. ಹೌದು. ಈ ಥರ ಭಾಳಷ್ಟು ಕ್ರೀಡೆಗಳು ಹಿಂದೆ ಹೇಗಿತ್ತು, ಜಾತ್ರೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ನಡೆಯುವಂಥದ್ದು, ಈ ಥರ ಅವ್ರದ್ದೆಲ್ಲ ಪ್ರಯತ್ನಗಳು, ಬಹಳಷ್ಟು ಹಳ್ಳಿ ಜನಗಳ ಈ ಪ್ರಯತ್ನ ಇವತ್ತಿನ ದಿನ, ರೈತರುಗಳ ಪ್ರಯತ್ನ ಇವತ್ತಿನ ದಿನ ಪ್ರೋ ಕಬಡ್ಡಿ ರೂಪದಲ್ಲಿ ಬಂತು. ಈಗ ನೋಡಿ, ಆಲ್ಮೋಸ್ಟ್ ಆಲ್ ಯಾವುದೇ ಟೀಮ್ನಲ್ಲಿ ನೋಡಿದ್ರು ಹಳ್ಳಿ ಮಕ್ಕಳೇ, ರೈತರ ಮಕ್ಕಳುಗಳೇ ಇವತ್ತು ಬಂದು ಹೌದು. ಕಬಡ್ಡಿ ಆಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಇದು ಅವಕಾಶಗಳು ಸಿಗ್ತಾ ಇದೆ. ಯಾವುದರಲ್ಲಿ ಪ್ರೋ ಕಬಡ್ಡಿ ಆಡೋದಕ್ಕೊಂದು ಅವಕಾಶ ಆಗ್ಬೋದು. ಅದಾದ ನಂತರ ಪ್ರೋ ಕಬಡ್ಡಿಲಿ ಅವ್ರಿಗೆ ಒಳ್ಳೆ ಸಂಭಾವನೆಗಳು ಸಿಗ್ತದೆ ರೈತರ ಮಕ್ಕಳುಗಳಿಗೆ. ಇಲ್ಲ ರೈತ ಅಷ್ಟು ವ್ಯವಸಾಯ ಮಾಡಿ ಎಲ್ಲ ಮಾಡಿ ಆ ಲೆವೆಲ್ಲ ಒಂದು ದುಡಿಲಿಕ್ಕೆ ಕಷ್ಟ. ಬಟ್ ಅವ್ರ ಮಕ್ಳುಗಳಿಗೆ ಯಾರಿಗೋ ಒಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಜನ ದೇಶಾದ್ಯಂತ ಹುಡುಗರಿಗೆ 220 ಜನ 240 ಜನ ಆಟಗಾರರಿಗೆ ಪ್ರೋ ಕಬಡ್ಡಿನಲ್ಲಿ ಸಂಭಾವನೆಗಳು ಕೊಟ್ಟು ಆಟಗಾರರಿಗೆ ಅವಕಾಶ ಮಾಡ್ತಿದೆ. ಎಷ್ಟು ಚೇಂಜಸ್ ಆಗ್ತಾ ಇದೆ ಪ್ಲೇಯರ್ಗಳು, ಎಷ್ಟು ಜನಕ್ಕೆ ಎಲ್ಲ ಫೆಸಿಲಿಟೀಸು ಅವ್ರ ಮನೆ ಬೆಳಗ್ತಾ ಇದೆ ಕಬಡ್ಡಿಯಿಂದ. ಇವತ್ತಿನ ದಿನ ಕಬಡ್ಡಿ ಒಂದು ಒಳ್ಳೆ ಸಕ್ಸಸ್ ಆಗಿದೆ, ಅದರಲ್ಲಿ ಡೌಟ್. ಇಷ್ಟೆಲ್ಲ ನೀವು ಹೇಳಿದ್ರು ಕೂಡ ಇವಾಗ ಕ್ರಿಕೆಟ್ ಅಂತ ಒಂದು ವಿಷಯ ಬಂದಾಗ IPL ಇದೆ, ಹಾಗೆ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕ್ರಿಕೆಟ್ ಅನ್ನು ನೋಡೋದ್ರ ಸಂಖ್ಯೆ ನಮ್ಮ ಭಾರತದಲ್ಲಿ ಜಾಸ್ತಿ ಇದೆ. ನಮ್ಮ ಕಬಡ್ಡಿ ಕೂಡ ಭಾರತದ ಮೂಲ ಆಟ, ಜೊತೆಗೆ ಬೆಳ್ಕೊಂಡು ಬರ್ತಾ ಇರುವಂತಹ ಆಟ. ಈ ಕ್ರಿಕೆಟ್ ಅಡಿಯಲ್ಲಿ ಕಬಡ್ಡಿ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಈ ಎಲ್ಲ ಆಟಗಳೇನು ಕಳೆದು ಹೋಗ್ತಾ ಇದೆಯಾ, ಹೇಗೆ ಸರ್? ಇಲ್ಲ, ಕ್ರಿಕೆಟ್ಗೆ ತುಂಬಾ ಜನ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಅದು ಗೇಮ್ ಅದು ಪರ್ಫೆಕ್ಟಾಗೆ ಈ ಟೆಲಿಕಾಸ್ಟ್ಗೆ ಮತ್ತು ಬೇರೆ ಒಂದು ಇದಕ್ಕೆಲ್ಲ ಒಂದು ಜೋಡಣೆ ಆಗುವಂಥ ಕ್ರೀಡೆ ಆಗಿಬಿಟ್ಟಿದೆ ಅದು. ಸಿಂಪಲ್, ಯಾರು ಬೇಕಾದರೂ ಬಂದು ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡು ಒಂದು ಹೊಡೆದು ಅಲ್ಲಿ ನಿಂತ್ಕೊಂಡು ಆಡೋದು. ನಮ್ಮ ಗೇಮ್ ಹಂಗಲ್ಲ. ನಮ್ಮ ಗೇಮ್ನಲ್ಲಿ ಟ್ಯಾಲೆಂಟ್ ಬೇಕು, ಧೈರ್ಯ ಬೇಕು. ನಾನು 7 ಜನದೊಳಗಡೆ ಹೋಗಿ ನುಗ್ಗಿ ಆಡಿ ಎತ್ಕೊಂಡು ಬರುವಂಥ, ಪಾಯಿಂಟ್ ತೊಗೊಂಡು ಬರುವಂಥ ಅವನಲ್ಲಿ ಟ್ಯಾಲೆಂಟ್ ಇರಬೇಕು, ಕ್ವಿಕ್ನೆಸ್ ಬೇಕು, ಅದಿದೆ. ಅದರಿಂದನೇ ಈಗ ಈ ಕ್ರೀಡೆಗಳಿಂದ ಹಿಂದೆ IPL ಏನು ಸ್ಟಾರ್ಟ್ ಮಾಡಿದ್ರು, IPL ಸ್ಟಾರ್ಟ್ ಮಾಡಿದ್ಮೇಲೆ ಭಾಳಷ್ಟು ಸ್ಪೋರ್ಟ್ಸು, ಕಬಡ್ಡಿ, ಖೋಖೋನು ಈಗ ಸ್ಟಾರ್ಟ್ ಆಗಿದೆ. ವರ್ಲ್ಡ್ ಕಪ್ ಆಯಿತು ಮೊನ್ನೆಲ್ಲ, ಕಬಡ್ಡಿ ವರ್ಲ್ಡ್ ಕಪ್ ಆಯಿತು. ಮತ್ತು ಫುಟ್ಬಾಲು ಈಗ ಒಳ್ಳೆ ನೇಮ್ ಫೇಮ್ ಸಿಗ್ತಾ ಇದೆ ಫುಟ್ಬಾಲ್ಗೂ. ನಮ್ಮಲ್ಲಿ ದೇಶದಲ್ಲಿ ಇಡೀ ವರ್ಲ್ಡೇ ಲೈಕ್ ಮಾಡೋವಂಥ ಕ್ರೀಡೆ ಫುಟ್ಬಾಲು. ನಮ್ಮ ದೇಶದಲ್ಲಿ ಫುಟ್ಬಾಲ್ ಇಷ್ಟಪಡ್ತಿಲ್ಲ ಜನ. ಫುಟ್ಬಾಲ್ ಆಡ್ಲಿಕ್ಕೆ ಮಕ್ಕಳನ್ನ ಮುಂದೆ ಬರ್ತಿಲ್ಲ. ಎಲ್ಲರ ಪೇರೆಂಟ್ಸ್ಗಳು ಕ್ರಿಕೆಟ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಇವತ್ತೊಂದು ದಿವಸ ಬೇರೆ ಎಲ್ಲ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಎಲ್ಲ ಕಡೆನೂ ಪ್ಲೇಯರ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗ್ತಾ ಇದ್ದಾರೆ ಅಲ್ಲಿ ಇಲ್ಲಿಂದ. ಒಟ್ಟಾರೆ ನೋಡಿದಾಗ ದೇಶದ ಬೆಳವಣಿಗೆ ಹೇಗಾಗತ್ತೆ ಅಂದರೆ, ಒಂದು ಸ್ಪೋರ್ಟ್ಸೇ ಒಂದು ಆರೋಗ್ಯನೂ ಕಾಪಾಡುತ್ತೆ, ಮತ್ತೊಂದು ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ ಕಾಪಾಡುವಂಥದ್ದೇ ಸ್ಪೋರ್ಟ್ಸು. ಬಟ್ ಈ ನಮ್ಮ ಕ್ರೀಡೆ ಇದೆಯಲ್ಲ, ಕಬಡ್ಡಿ ಕ್ರೀಡೆ ಎಸ್ಪೆಷಲಿ, ಖೋಖೋನು ಕೂಡ, ಈ ಕ್ರೀಡೆ ಆಡಿದಂಥ ಕ್ರೀಡಾಪಟುಗಳು ಜೀವನದಲ್ಲಿ ಬರುವಂಥ ಯಾವುದೇ ಕುಂದುಕೊರತೆಗಳು ಬಂದರೂ ಕೂಡ ಎದುರಿಸಬಲ್ಲ. ಅವನಿಗೊಂದು ಧೈರ್ಯ ಇರುತ್ತೆ. ಮತ್ತು ನಮ್ಮ ಕ್ರೀಡೆ ಇನ್ನು ನಿಲ್ಲುವಂಥ ಸಾಧ್ಯತೆ ಇಲ್ಲ. ಇದು ಆ ಲೆವೆಲಲ್ಲಿ ಜನಮನ್ನಣೆ ಗಳಿಸಿದೆ. ಮತ್ತು ಎಲ್ಲ ಜನರು, ಎಲ್ಲ ಫ್ಯಾಮಿಲಿಯವರು ಇಷ್ಟಪಡ್ತಿದ್ದಾರೆ. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನಮ್ಮ ದೇಶೀಯ ಕ್ರೀಡೆಗಳಿಗೆ ನೀವು ಆದಷ್ಟು ಒತ್ತು ಕೊಟ್ಟರೆ ಭಾಳಷ್ಟು ಪ್ರತಿಭಾನ್ವಿತರು ಬರ್ತಾರೆ. ಮತ್ತೆ ವಾಪಸ್ ಪ್ರೋ ಕಬಡ್ಡಿ, ನಿಮ್ಮ ಪ್ರೋ ಕಬಡ್ಡಿ ಜೀವನಕ್ಕೆ ಬರೋದಾದರೆ, ಈ ಹಿಂದೆ ಕೋಚ್ ಆಗಿ ಕೆಲಸ ಮಾಡಿದಂತಹ ತಂಡಗಳು, ಬೆಂಗಾಲ್ ವಾರಿಯರ್ಸ್ ಆಗಿರ್ಬೋದು, ಪುಣೇರಿ ಪಲ್ಟನ್ ಆಗಿರ್ಬೋದು, ಹೇಗಿತ್ತು ಸರ್ ಅನುಭವ? ಒಂದೊಂದು ಟೀಮ್ನಲ್ಲಿ ಒಂದೊಂದು ಡಿಫ್ರೆಂಟ್ ಅನುಭವ ಇರುತ್ತೆ. ಬಟ್ ಕೋಚದೇ ಬೇರೆ ಟ್ಯಾಲೆಂಟ್ ಇರುತ್ತೆ. ಕೋಚೇ ಯಾವತ್ತೂ. ಕೋಚಲ್ಲಿ ಅವನದೇ ಆದಂಥ ನಾಲೆಜ್ ಐತಿ. ಯಾವುದೇ ಒಂದು ಕೋಚು ಅವನು ಒಂದು ಟೀಮ್ನ ಟಾಪ್ ಲೆವೆಲ್ ತೊಗೊಂಡೋಗ್ತಾನೆ, ಚಾಂಪಿಯನ್ ಮಾಡ್ತಾನೆ ಅಂದರೆ 1 ಟೈಮ್ ಮಾಡಿರಲಿ, ಇಲ್ಲ 3 ಸಲ ಮಾಡಿರಲಿ, ಅವನಲ್ಲಿ ಏನಾದರೂ ಒಂದು ಔಟ್ಸ್ಟ್ಯಾಂಡಿಂಗ್ ಪ್ರತಿಭೆ ಇದ್ದರಷ್ಟೇ ಅವ್ನು ಮಾಡ್ಲಿಕ್ಕೆ ಸಾಧ್ಯ. ಅಂದರೆ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಬೆಂಗಾಲಲ್ಲಿದ್ದಾಗಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀನಿ. ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾನೇಜ್ಮೆಂಟು. ಓನರ್ ಅವರು ಯಾರು ಕೂಡ ಮ್ಯಾಚ್ ನೋಡ್ಲಿಕ್ಕೆ ಬರ್ತಿರ್ಲಿಲ್ಲ. ನಮ್ಮ CEO ಸಂದೀಪ್ ಟರ್ಕಸ್ಸು, ಮ್ಯಾನೇಜರು ಅವರಿಬ್ಬರು ಬರ್ತಾಯಿದ್ರು ರೆಗ್ಯುಲರಾಗಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಮಗೆ ಬೇಕಾದಂಥ ರೀತಿಯಲ್ಲಿ ಪ್ಲೇಯರ್ಸ್ ಕೊಡೋದು, ಆಮೇಲೆ ಅಕಾಮಿಡೇಷನ್ನು, ಟ್ರೈನಿಂಗ್ ಫೆಸಿಲಿಟೀಸ್ಗಳು ಎಲ್ಲವೂ ಮಾಡಿಕೊಡ್ತಾಯಿದ್ರು. ಈ ವಿಚಾರದಲ್ಲಿ ಕರ್ನಾಟಕದಿಂದ ಬಂದಂತಹ BC ರಮೇಶ್ ಎಲ್ಲ ಪ್ರೋ ಕಬಡ್ಡಿ ತಂಡಗಳ ಜೊತೆಗೆ ಸೇರಿಕೊಂಡಾಗ ಕಪ್ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದಾಗ, BC ರಮೇಶ್ ಅವ್ರ ಮೇಲೆ ಒಂದು ಕಣ್ಣಿದೆಯಾ ಅಂತ ಈ ವಿಚಾರವಾಗಿ? ಅದು ಸಾಮಾನ್ಯಗೆ ಅದಾಗ್ಬಿಡುತ್ತೆ.
ಈಗ ಅಂದರೆ ನಾನು ಎಲ್ಲೋದ್ರೂ ಟೀಮ್ ಚೆನ್ನಾಗಿ ಆಗ್ತಾಯಿತ್ತು, ಟೀಮ್ ಫೈನಲ್ ಆಡೋವಂಥ ದಿನ ಬರ್ತಾಯಿತ್ತು. ಬಟ್ ನಾನು ನನ್ನದೇ ಆದಂಥ ಒಂದು ನನಗೆ ಯಾರ ಮೇಲೂ ಚಾಲೆಂಜ್ ಮಾಡಬೇಕು, ಯಾರ ಮೇಲೂ ವಾದ ವಿವಾದಗಳು ಮಾಡೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದು, ಇದು ಯಾವುದು ನನಗೆ ಸಂಬಂಧಪಡದೇ ಇರೋದು. ನನಗೇನಂದರೆ ನಾನು ಒಂದು ಇಷ್ಟಪಡ್ತೀನಿ ಅಂದರೆ ನಾನು ಇರೋ ಕಡೆ ಟೀಮ್ ಚೆನ್ನಾಗಿ ಮಾಡಬೇಕು ಅನ್ನೋದು ಮಾಡ್ತೀನಿ. ಬಟ್ ಕೆಲವ್ರು ಯಾರಾದರೂ ಮಿಡ್ಲಲ್ಲಿ ಬಂದು ಮಿಡ್ಲಲ್ಲಿ ತಲೆ ತೋರಿಸಿ ನನ್ನ ಹುಡುಗರು ಹಾಕ್ಕೊಳ್ಳೋಣ, ಇವ್ರನ್ನ ಹಾಕ್ಕೊಳ್ಳೋಣ, ಅವ್ರನ್ನ ಹಾಕ್ಕೊಳ್ಳೋಣ ಅನ್ನೋಂಥ ಅಂದಾಗ ನನಗೇನು ಅನ್ಸುತ್ತಂದರೆ, ಕೋಚ್ ನಾನು, ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬರುತ್ತೆ. ಗೆದ್ದರೆ ಸೋತ್ರೆ ನಾನೇ ರೆಸ್ಪಾನ್ಸಿಬಿಲಿಟಿ ಆಗ್ತೀನಿ. ನನಗೆ ಬೇಕಾದಂಥ ಪ್ಲೇಯರ್ಗಳು ನನಗೆ ಅವಕಾಶ ಸಿಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆ ಅವಕಾಶದಿಂದ ಟೀಮ್ ಗೆಲ್ಲಿ ಅಂತಂದು ನನಗೆ ಬೇಕಾದಂಥ ಸಂಭಾವನೆ ನಾನು ತಗೊತೀನಿ, ಆರಾಮಾಗಿ ಸಫಿಷಿಯೆಂಟಾಗಿ ನಾನು ನನ್ನದೇ ಆದಂಥ ಕೆಲಸ ಶಿಸ್ತಾಗೆ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕೆಲವ್ರಿಗೆ ಅದು ಆಗಲ್ಲ, ಅವ್ರು ಏನು ಮಾಡ್ತಾರೆ, ಏನಾದರೂ ಅದು ಇದು ಹಿಂದೆಯಿಂದ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ನನಗೆ ಅನುಭವ ಭಾಳಷ್ಟು ಅನುಭವ ಆಗಿದೆ, ನನಗೆ ಭಾಳಷ್ಟು ಕಡೆ ಭಾಳಷ್ಟು ಅನುಭವ ಆಗಿದೆ. ಅದು ಏನೇ ಮಾಡಿದ್ರು ನನಗೆ ನನ್ನ ಒಂದು ವೆಲ್ ವಿಷರ್ಗಳು ಒಂದು 2-3 ಜನ ಇದ್ದಾರೆ. ಸೊ ಅವರು ಕೂಡ ಸ್ಪೋರ್ಟ್ಸ್ ಬಗ್ಗೆ ನಾನು ಹಂಚ್ಕೊಳ್ಳೋದಾದ್ರೆ ಈ ರೀತಿ ಅನುಭವ ಹೇಳ್ತೀನಿ. ನಾನು 24/7 ನಾನು ಕಬಡ್ಡಿಲಿ ಕೆಲಸ ಮಾಡ್ತಾ ಇರ್ತೀನಿ. ನಾನು ಪ್ರತಿ ದಿನವೂ ಕಬಡ್ಡಿಗಾಗೆ ಸೀಮಿತವಾಗಿ ಏನಾದರೂ ಮಾಡ್ತಾನೆ ಇರ್ತೀನಿ. ಎಲ್ಲಾದರೂ ಹುಡುಗರಿಗೆ ಫೋನ್ ಮಾಡೋದು, ಅದು ಮಾಡೋದು, ಹೇಳೋದು, ಮಾಡೋದು, ಒಂದು ಟ್ರೈನಿಂಗ್ ಕೊಡ್ತಾ ಇರೋದು, ಏನಾದರೂ ಒಂದು ಮಾಡ್ತಾ ಇರ್ತೀನಿ. ಕಬಡ್ಡಿಲೇ ಇರಬೇಕು, ನನ್ನ ಕಬಡ್ಡಿನೇ ನನ್ನ ಮನೆ ದೇವರು ಅಂದ್ಕೊಂಡು ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಿ. ಮಾಡೋದ್ರಿಂದ ಅಂತೆ ಬೇರೆಯವರು ಅವ್ರು ಏನೇ ತೊಂದರೆ ಕೊಡೋಕ್ಕೆ ಬಂದ್ರು ನನಗೆ ಅಷ್ಟು ತೊಂದರೆ ನನಗೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ನನಗೆ ಸಿಗುತ್ತೆ. ನೀನು ಕಬಡ್ಡಿಗಾಗಿ ನೀನು ಕೆಲಸ ಮಾಡ್ತಿರ್ತೀಯ 24/7, ಅದರಿಂದ ನೀನು ದೇವ್ರು ನನ್ನಿಂದ ಒಳ್ಳೇದಾಗುತ್ತೆ ಅಂತೇಳಿ ದೇವತೆಗಳು, ಆಮೇಲೆ ನಮ್ಮ ಜನರ ಆಶೀರ್ವಾದ, ಆಮೇಲೆ ನನಗೇನೋ ಒಂದು ಸ್ವಲ್ಪ ಲಕ್ಕು ಸ್ವಲ್ಪ ಜೋಡುತ್ತಿದೆಲ್ಲ, ನಾನು ಕಷ್ಟಪಡೋದ್ರಿಂದ ಲಕ್ಕು ಸ್ವಲ್ಪ ಸಿಗುತ್ತೆ. ಅದರಿಂದ ಆ ಹುಡುಗರುಗಳು ಒಳ್ಳೊಳ್ಳೆ ಕೆಲವು ಹುಡುಗರುಗಳು ಸಿಗ್ತಾರೆ, ಗೆಲ್ತೀನಿ. ಓಕೆ, ಈ ಹಿಂದೆ ಬೆಂಗಳೂರು ಬುಲ್ಸ್ಗೆ ಕೋಚ್ ಆಗಿ ಕೆಲಸ ಮಾಡಿದಂಥವ್ರು ರಣಧೀರ್ ಶರಾವತ್ ಸರ್ ಅವರು, ಅವ್ರ ಜೊತೆಗೆ ನೀವು ಕೂಡ ಹಿಂದೆ ಬೆಂಗಳೂರು ಬುಲ್ಸ್ಗೆ ಜೊತೆ ಕೈ ಜೋಡಿಸಿದಾಗ ಅವ್ರ ಜೊತೆ ಕೆಲಸವನ್ನು ಮಾಡಿದ್ದೀರಾ. ಅವ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅವ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದ್ರಿಂದ, ಅವ್ರಿಗೆ ನಾನು ಕೂಡ ಇದ್ದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಏನನ್ನಿಸ್ತಾ ಇತ್ತೋ ಏನೋ ಅನ್ನೋದು ನನಗೂ ಗೊತ್ತಿಲ್ಲ. ಅವ್ರ ಮನಸ್ಸಲ್ಲಿ ಏನಿತ್ತು, ಏನಾಗ್ತಾಯಿತ್ತು, ನಾನು ಬಂದಿರೋದ್ರಿಂದ ಅವ್ರಿಗೇನು ಡಿಸ್ಟರ್ಬ್ ಅನಿಸ್ತಿತ್ತು, ಏನು ಡಿಸ್ಟರ್ಬ್ ಆಯ್ತಾ ಇಲ್ವಾ, ಏನು ಅನಿಸ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಒಟ್ಟಾರೆ ನನ್ನನ್ನು ನಾನೇ ಬೇಕು ಅಂತ ನಿರ್ಧಾರ ಮಾಡೋರು ಟೀಮ್ ಫ್ರಾಂಚೈಸಿ. ಟೀಮ್ ಫ್ರಾಂಚೈಸಿ ಯಾವಾಗ ಅವಕಾಶ ಕೊಡ್ತಾರೆ ಅವಾಗ ನನ್ನ ಕೆಲಸ ಮಾಡುವ, ನನ್ನ ಕೆಲಸ ನಾನು ಮಾಡುವ, ನಾನು ಮಾಡುವಂಥ ಕೆಲಸ ನಿಷ್ಠೆಯಿಂದ ಮಾಡುವ, ಅಷ್ಟೇ ನನ್ನಲ್ಲಿ ಇದ್ದದ್ದು. ಆ ಸಮಯದಲ್ಲಿ ಕೈ ಜೋಡಿಸಿದಾಗ ಅದು ಯಾಕೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಸರ್? ಅವು ಮ್ಯಾನೇಜ್ಮೆಂಟಿಗೆ ಸೇರೋಂಥದ್ದು. ಅವು ಮ್ಯಾನೇಜ್ಮೆಂಟಲ್ಲಿ ಯಾರ ಮೇಲೆ ವಿಶ್ವಾಸ ಮಾಡ್ತಾರೆ. ಈಗ ನೋಡಿ, ಕೋಚ್ಗಳು ನಾವು 1-2 ಇರ್ತೀವಿ, ಪ್ಲೇಯರ್ಗಳು 20 ಜನ ಇರ್ತಾರೆ. 20 ಜನದ ಮಾತು ಕೇಳ್ತಾರೆ ಹೊರತು 1-2 ಮಾತು ಕೇಳೋದಿಲ್ಲ ಅಲ್ವಾ? ಅದು ಇದ್ದಿದ್ದು ನಾರ್ತಿಂದ ಒಂದು ಕೋಚು, ಸೌತಿಂದ ಒಂದು ಕೋಚ್ ಇದ್ವಿ. ಆ ಸಂದರ್ಭದಲ್ಲಿ ಯಾರು ಏನು ಯಾವಾಗ ಏನು ಹೇಳಿದ್ರು ಏನು ಮಾಡಿದ್ರು ಇವ್ರಿಗೆ ಅವಶ್ಯಕತೆ ಇತ್ತ ನನಗೆ ಇಲ್ವಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಯ್ತು. ಅವಾಗ ಆ ಸಂದರ್ಭದಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅಂತ ಅನ್ಸಿರ್ಬೋದೇನೋ, ಅದರಿಂದ ನನಗೆ ಅವಕಾಶ ಸಿಗಲಿಲ್ಲ. ಆವಾಗ ನಾನೇನು ಮಾಡಿದೆ ನೋಡಿ, ನಾವು ನಮ್ಮ ಬುದ್ಧಿವಂತಿಕೆ ಏನಿದೆ, ನಾನು ನೋಡಿರೋಂಥ ಕಬಡ್ಡಿ, ನಮಗೆ ಬೇಕಾದಂಥ ಕಬಡ್ಡಿ, ಅಲ್ಲಿ ಆಡಬೇಕಾದಂಥ ಕಬಡ್ಡಿ, ಹೇಗೆ ಆಡಿಸ್ಬೇಕಾದಂಥ ಕಬಡ್ಡಿ, ಅದ್ರ ಬಗ್ಗೆ ನನಗೆ ಸ್ವಲ್ಪ ನಾಲೆಜ್ ಇತ್ತು. ನನಗನ್ನಿಸ್ತು ನಾನು ಎಲ್ಲಾದರೂ ಹೋದರೂ ನನ್ನ ಕೆಲಸ ನಾನು ಮಾಡಿ ತೋರಿಸ್ತೇನೆ ಅನ್ನೋಂಥದ್ದಿತ್ತು. ಈ ಇಮಿಡಿಯೇಟ್ ಇಲ್ಲಿಂದ ಹೋದ ನೆಕ್ಸ್ಟ್ ಸೀಸನ್ ನಾನು ಚಾಂಪಿಯನ್ ಆಯಿತು ನಂದು ಬೆಂಗಾಲ್ ವಾರಿಯರ್ಸು. ಬಟ್ ಅಲ್ಲಿದ್ದೆ, ಅಲ್ಲೊಂದು 1-2 ವರ್ಷ ಅಲ್ಲಿದ್ದೆ. ಅಲ್ಲಿ ಬಿಟ್ಟು ನಾನು ನೆಕ್ಸ್ಟ್ ಪೂನಾದಲ್ಲಿ ನನ್ನನ್ನು ಇದು ಮಾಡಿದ್ರು, ಬನ್ನಿ ನೀವು ನನ್ನ ಟೀಮ್ಗೆ ಮಾಡಿ, ನಾವು ಒಂದು ಚಾಂಪಿಯನ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಓನರ್ ನಿಮ್ಮ ಬಗ್ಗೆ ಭಾಳ ಇಂಟ್ರೆಸ್ಟೆಡ್ ಇದೆ, ನೀವು ಮಾಡುವಂಥ ಕೋಚಿಂಗು ಇದು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ, ನೀವು ಇಲ್ಲಿ ಬಂದು ಏನಾದ್ರು ಒಂದು ಮಾಡಿ ಅಂದರು. ನಾನು ಹೋಗಿ ಟೈಮೇ ಫಸ್ಟ್ ಸೀಸನ್ನೇ, ಅದು ಸೀಸನ್ 9ನಲ್ಲಿ ನಾನು ಫೈನಲ್ ಆಡಿಸ್ದೆ ಟೀಮ್ನ. 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟಲ್ಲಿ ಸೋತರು. ನೆಕ್ಸ್ಟ್ ಇಯರ್ ಮತ್ತೆ ಚಾಂಪಿಯನ್ ಆಯಿತು. ನಾವು 3 ಕಡೆ ಇದ್ದಿದ್ದ ಕಡೆನೂ 3 ಕಡೆ ನಮ್ಮ ದೇವರೊಂದು ಆಶೀರ್ವಾದ, ಜನರ ಪ್ರೀತಿ ವಿಶ್ವಾಸ, ಅಷ್ಟೇ 3 ಕಡೆನೂ ನಾನಿರೋಂಥ ಟೀಮ್ನಲ್ಲಿ ಒಂದೊಂದು ಸ್ಟಾರ್ ಸಿಕ್ತು. ಚಾಂಪಿಯನ್ ಆದಮೇಲೆ ಒಂದೊಂದು ಸ್ಟಾರ್ ಇಟ್ಕೊಳ್ತಾರೆ ಟಿ ಶರ್ಟ್ಸ್ ಮೇಲೆ. ಅದೊಂದು ಸ್ಟಾರ್ 3 ಟೀಮ್ಸ್ಗೂ ಬಂತು. ಅದೊಂದು ಖುಷಿ ಇದೆ ನನಗೆ. ನೋಡೋಣ, ಅದು ನನಗೇನು ಅನಿಸುತ್ತೆ, ಈ ತಂಡದಲ್ಲಿ ನಾನು ಕೋಚಾಗೇ ಇರಬೇಕು, ಇಲ್ಲ ಇನ್ನೊಂದು ನಾನೇ ಇರಬೇಕು ಅಂತಲ್ಲ. ನಾನು ಕಬಡ್ಡಿಗೆ ನಿಯತ್ತಾಗಿ ಶಿಸ್ತಿನಿಂದ ಕೆಲಸ ಮಾಡ್ತೇನೆ. ನಾನು ಈ ಟೀಮ್ಗೆ ನಾನೊಂದು
ಒಳ್ಳೆ ಒಂದು ಕಬಡ್ಡಿ ಎಕ್ಸ್ಪರ್ಟ್ ಆಗಿ ನಾನು ಈ ಟೀಮ್ನಲ್ಲಿ ಇರೋದ್ರಿಂದ ಕಬಡ್ಡಿ ಬಗ್ಗೆ ನನಗೆ ತುಂಬಾ ನಾಲೆಜ್ ಇರೋದ್ರಿಂದ ನಾನು ಈ ಟೀಮ್ ಜೊತೆ ಮುಂದುವರ್ಕೊಂಡು ನಮ್ಮ ಕನ್ನಡಿಗರ ಫ್ಯಾನ್ ಫಾಲೋವರ್ಸ್ ಏನಿದ್ದಾರೆ ಬೆಂಗಳೂರು ಬುಲ್ಸ್ ಮೇಲೆ ಅವ್ರಿಗೆಲ್ಲ ಖುಷಿ ಆಗೋ ರೀತಿಯಲ್ಲಿ ನಾನು ಬೆಂಗಳೂರು ಬುಲ್ಸ್ಗೆ ಹಿಂದೆ ಆಗಲಿ ಇಲ್ಲ ಹಿಂದಿನಿಂದಾಗಲಿ ಇಲ್ಲ ಮುಂದಿನಿಂದಾಗಲಿ ನಾನು ಈ ಟೀಮ್ನಲ್ಲಿ ಶಿಸ್ತಾಗಿ ಕೆಲಸ ಮಾಡಬೇಕು ಅನ್ನೋ ಅಂದರೆ ಈಗ ಒಂದೇ ತಂಡದಲ್ಲಿ ನೀವು ಒಂದು ಕಡೆ ಹೇಳೋದು ನಾನು ಕೇಳಿದ್ದೀನಿ, ಒಂದೇ ತಂಡದಲ್ಲಿ ಇದ್ದುಕೊಂಡು ಆಟ ಆಡೋದಕ್ಕಿಂತ ಎಲ್ಲಿ ಯಾವ್ದಾದ್ರು ಒಂದು ತಂಡ ವೀಕ್ ಅನಿಸ್ತಾ ಇದೆ ಅಲ್ಲಿ ಹೋಗಿ ಅಲ್ಲಿ ಕಪ್ ಕೆಲಸೋದ್ರಲ್ಲಿ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತೇಳಿ. ಇವಾಗ 3 ಕಡೆ ನೀವು ಹೋಗಿ ಬಂದಿದ್ದೀರಾ, ಇವಾಗ ಬೆಂಗಳೂರು ಬುಲ್ಸಿಗೆ ಬಂದಿದ್ದೀರಾ, ಇಲ್ಲೇ ಅಂದ್ರೂ ಕಂಟಿನ್ಯೂ ಮಾಡುವಂಥ ಇದೇ ರೀತಿ ಯೋಚನೆ ಇದೆಯಾ ಹಾಗೆ? ಇಲ್ಲ, ನಾನು ಹಿಂದೆ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವನಿಗೆ ನನ್ನ ಬಗ್ಗೆ ಗ್ಯಾರಂಟಿ ಇತ್ತು, ನಾನು ಎಲ್ಲರೂ ಹೋದ್ರೆ ಏನಾದ್ರು ಕೆಲಸ ಮಾಡ್ತೀನಿ ಅಂತ. ನಾನು ಹಿಂದೆ ಪೂನಾಗೆ ಟೀಮಲ್ಲಿ ಇದ್ದಾಗ ನಾನು ಇರಾನ್ಗೆ ಹೋಗಿದ್ದೆ. ನಾನು ನಂದೇ ಖರ್ಚಲ್ಲಿ ನನ್ನ ಫ್ರೆಂಡ್ ಅವನು ನನ್ನ ಜೊತೆ ಬಂದಿದ್ದ. ಅವರು ನಾವಿಬ್ಬರು ಹೋಗಿ ಸಾದುಲುನ ನಾನು ಕರ್ಕೊಂಡು ಬಂದೆ ಪೂನಾನಲ್ಲಿ. ಅಂದರೆ ಇರಾನ್ಗೆ ಹೋಗಿ ಅವನ ಹತ್ರ ಮಾತಾಡಿ ಅವನ ಮೆಂಟಾಲಿಟಿ ಹೇಗಿದೆ ಇದನ್ನೆಲ್ಲ ನೋಡ್ಕೊಂಡು ನಾನು ಕರ್ಕೊಂಡು ಬಂದು ಸಾದುಲುನ ಪುನೇರಿ ಪಲ್ಟನ್ಗೆ ಜಾಯಿನ್ ಮಾಡಿಸಿದ್ದೆ. ಅದೇ ರೀತಿ ನಾನು ಕೂಡ ನನ್ನ ಫ್ರೆಂಡ್ ಏನು ಹೇಳಿದ್ರು ಅಂದರೆ, ನೀನು ಇದಾಯ್ತಲ್ಲ, ನಾನು ಹೋದ ಸೀಸನ್ನೇ ಹೇಳಿದ್ರು ಅವರು, ನಾನು ಅವ್ರ ಮಾತು ಕೇಳಲಿಲ್ಲ. ನಿಂದಾಯ್ತಲ್ಲ ಇಲ್ಲಿ, ನೀನು ಈ ಮೆಡಲ್ ಆಗಿತ್ತಲ್ಲ ಒಂದ್ಸಲಿ ಸೆಕೆಂಡ್ ಪ್ಲೇಸು ಫಸ್ಟ್ ಪ್ಲೇಸು, ನೀನು ಬೇರೆ ಟೀಮ್ಗೆ ಹೋಗು, ಇಲ್ಲಾಂದ್ರೆ ಒಂದು ಸೀಸನ್ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಸೀಸನ್ಗೂ ಮತ್ತೆ ನೀನು ಚಾಂಪಿಯನ್ ಮಾಡ್ತೀಯ, ನನಗೆ ಗೊತ್ತು, ನೀನು ಬೇರೆ ಟೀಮ್ಗೆ ಹೋಗು ಅನ್ನೋದು ಅವರು ಹೇಳ್ತಾಯಿದ್ರು. ಬಟ್ ನಾನು ಲಾಸ್ಟ್ ಸೀಸನಲ್ಲಿ ಹೋಗಿ ಜಾಯಿನ್ ಮಾಡಿದೆ. ಬಟ್ ಎಲ್ಲ ಕಡೆನೂ ಸುತ್ಕೊಂಡಿರೋದು ಅಂದರೆ ಒಂದು ಎಲ್ಲಿ ಸಮಾಧಾನ ಇರುತ್ತಲ್ಲ, ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ನಮಗೆ ಫ್ರೀಡಮ್ ಇರುತ್ತೆ, ಅಂಥ ಕಡೆ ಎಲ್ಲಾದರೂ ಒಂದು ಕಡೆ ಸೇರಿಕೊಂಡು ಉಳ್ಕೊಬಿಡುವ ಅಂತ ಅನ್ಸ್ಬಿಡ್ತೀವಿ ಇವಾಗ. ಈಗೀಗ ಸೀಸನ್ 11 ಆದ ನಂತರ ನಾನು ಮತ್ತೆ ಈಗ ಇಲ್ಲೇ ಬೆಂಗಳೂರು ಬುಲ್ಸ್ನಲ್ಲೇ ನಾನು ಈಗ ಹೇಳಿದ್ನಲ್ಲ, ನನ್ನನ್ನೇ ಅವ್ರು ಇಟ್ಕೊಂಡು ಒಂದು ಎಕ್ಸ್ಪರ್ಟ್ ಆಗಿ ಕೋಚ್ ಆಗಿ ಮಾಡಿದ್ರು ಸರಿ, ಇಲ್ಲ ಜೊತೆನಲ್ಲಿ ಎಕ್ಸ್ಪರ್ಟ್ ಆಗಿ ಹೆಂಗಾದರೂ ನಾನು ಬೆಂಗಳೂರು ಬುಲ್ಸ್ ಅವರು ಜೊತೆ ಇದ್ಕೊಂಡು ಇಡೀ ಬೆಂಗಳೂರು ಬುಲ್ಸ್ ಫಾಲೋವರ್ಸು ಮತ್ತು ಎಲ್ಲ ಕರ್ನಾಟಕದ ಕನ್ನಡಿಗರು ಖುಷಿ ಆಗೋ ರೀತಿಯಲ್ಲಿ ಒಂದು ತಂಡಕ್ಕೆ ನನ್ನ ಸಲಹೆಗಳು ಮಾಡ್ಕೊಂಡಿರುವ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ಕಳೆದ ಬಾರಿ ಬೆಂಗಳೂರು ಬುಲ್ಸ್ಗೆ ಕೋಚ್ ಆದಂತಹ ಸಮಯದಲ್ಲಿ ಒಬ್ಬ ಪ್ರಮುಖ ಆಟಗಾರ ಪವನ್ ಶರಾವತ್ ಆಗಿರ್ಬೋದು, ಅವ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ಸರ್? ಅವಾಗ ನಿಮ್ಮ ಕೈ ಕೆಳಗೆ ಕೆಲಸ ಮಾಡಿದಂತಹ ಆಟಗಾರ ಸರ್ ಪವನ್ ಶರಾವತ್ ಸೀಸನ್ 6ನಲ್ಲಿ ನಾವು ಚಾಂಪಿಯನ್ ಆದಾಗ ನಾನೇ ಕರ್ಕೊಂಡು ಬಂದಿದ್ದು. ಫಸ್ಟ್ ಬೆಂಗಳೂರು ಬುಲ್ಲಲ್ಲಿ ಕರ್ಕೊಂಬಂದಿವ್ರು ಇಟ್ಕೊಂಡಿದ್ರು, ಬಟ್ ಈ ಟೀಮ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಅವ್ರಿಗೆ ಆಡ್ಲಿಕ್ಕೆ. ಪ್ರದೀಪ್ ನರ್ವಾಲ್ಗೂ ಪವನ್ ಶರಾವತ್ಗೂ ಆಡ್ಲಿಕ್ಕೆ ಅವಕಾಶ ಇರಲ್ಲ. ಪ್ರದೀಪ್ ನರ್ವಾಲ್ ಪಟ್ನಾಗ್ ಹೋದ್ರು, ಪವನ್ ಶರಾವತ್ ಗುಜರಾತ್ ಫಾರ್ಚೂನ್ ಜೈನ್ಸ್ಗೆ ಹೋಗಿದ್ರು. ನನಗೆ ಏರ್ಪೋರ್ಟ್ನಲ್ಲಿ ಒಂದ್ಸಲಿ ಸಿಕ್ಕಿದಾಗ ನಾನು ಅವ್ನ ಗೇಮ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಎವ್ರಿ ಮ್ಯಾಚಲ್ಲೂ ಅವ್ನ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಪವನ್ ಶರಾವತ್. ತುಂಬಾ ಚೆನ್ನಾಗಿ, ತುಂಬ ಫಾಸ್ಟಾಗೆ ಒಂದು ಗೇಮ್ ಸ್ಕಿಲ್ಸ್ಗಳು ಬರ್ತಾ ಇತ್ತು. ನಾನು ಅದನ್ನ ನೋಡಿ ಏರ್ಪೋರ್ಟ್ನಲ್ಲಿ ನಾನು ಡಿಸ್ಕಷನ್ ಮಾಡಿದೆ, ನಾನು ಯಾವ್ದಾದ್ರು ಒಂದು ಟೀಮ್ಗೆ ಹೋಗ್ತೀನಿ, ನನ್ನ ಟೀಮ್ನಲ್ಲಿ ನಾನು ಇನ್ನೊಂದು ಕರ್ಕೊತೀನಿ, ನನ್ನ ಜೊತೆ ನಿಂತ್ಕೊಂಡು ನೀನು ಆಡಬೇಕು, ಮತ್ತು ನಾನು ಹೇಳ್ಕೊಟ್ಟಿದ್ದು ಕಲ್ತ್ಕೊಂಡು ನೀನು ಆಡಬೇಕು, ನಾನು ಸೂಪರ್ ಟೀಮ್ ಮಾಡೋದಂತೂ ನಾನು ಗ್ಯಾರಂಟಿ ಮಾಡ್ತೀನಿ. ಅವ್ನು ಒಪ್ಕೊಂಡಾಗ ನನಗೆ ಅವಾಗ CO ಉದಯ್ ಸಿಂಗ್ವಾಲಾ ಇದ್ರು, ಯಾವುದಕ್ಕೆ ಬೆಂಗಳೂರು ಬುಲ್ಸ್ಗೆ. ಅವ್ರು ಬಂದು ನನ್ನನ್ನು ಕರ್ತಂದ್ರು ಇಲ್ಲಿ. ಉದಯ್ ಸಿಂಗು, ಅಖಿಲ್, ವಿನಯ್ 3 ಜನ ಬಂದು ನನ್ನ ಹತ್ರ ಮಾತಾಡಿ ನನ್ನನ್ನು ಬೆಂಗಳೂರು ಬುಲ್ಸ್ ಕರ್ತಂದಿದ್ರು. ನಾನು ಹೇಳಿದೆ, ಟೀಮ್ ಚೆನ್ನಾಗಿ ಕಟ್ತೀನಿ, ನಾನು ಮಾಡ್ತೀನಿ, ಅದರಲ್ಲಿ ಯೋಚನೆ ಬೇಡಿ ಅಂತ ಹೇಳಿದೆ. ಆಗ ಯಾರೋ ಒಬ್ರು ಹಾಗೆ ಡಿಸ್ಕಷನ್ ಮಾಡಿದ್ರು, ಇಲ್ಲ ಈ ತಂಡ 12ನೇ ಪೊಸಿಷನ್ ಈ ಸಲ ಅಂದರು. ನಾನು ಏನಪ್ಪ 12ನೇ ಪೊಸಿಷನ್ ಅಂತ ಅಂದ್ಬಿಟ್ಟು ಅಂತ. ಬಟ್ ನಾನು 1.5-2 ತಿಂಗಳು ಕೋಚಿಂಗ್ ಕ್ಯಾಂಪ್ ಮಾಡಿದೆ, ಇದು ಪಾಂಡಿಚೇರಿ ನಿಯರ್. ಹುಡುಗರನ್ನ ಡೇ ಬೈ ಡೇ ಡೈಲಿ 2-3 ಸ್ಕಿಲ್ಸ್ಗಳು ಮಾಡಿ, ರೈಡಿಂಗ್ ಡಿಫೆಂಡರ್ಗೆಲ್ಲ ಡಿಫ್ರೆಂಟ್ ಸ್ಕಿಲ್ಸ್ಗಳು ಮಾಡಿ ಎಲ್ಲನೂ ರೆಡಿ ಮಾಡ್ಕೊಂಡು ಬಂದೆ. ಕೆಲವೊಂದಿಬ್ಬರು ಸ್ಯಾಂಡ್ ರನ್ನಿಂಗ್ ಓಡ್ಬಿಟ್ಟು ಮಸಲ್ಸ್ ಫುಲ್ಲು ಕ್ರ್ಯಾಂಪ್ ಆಗ್ತಾಯಿತ್ತು, ಮತ್ತು ಅವ್ರ ಕೆಲ ಆಡೋಕ್ಕಾಗ್ತಾಯಿಲ್ಲ. ಅವ್ರಿಗೂ ನಾನು ನಮ್ಮ SNC ವಿವಿನ್ ಅಂತ ಇದ್ರು, ಅವ್ರ ಮುಖಾಂತರ ಅವ್ರಿಗೆ ಸಜೆಷನ್ ಕೊಡಿಸಿ ಅವ್ರನ್ನೂ ನನ್ನ ಜೊತೆ ಕರ್ಕೊಂಡು ರೆಡಿ ಮಾಡ್ಕೊಂಡೇ ಬಂದೆ ನಾನು. ಡೇ ಬೈ ಡೇ ನಾವು ಮ್ಯಾಚ್ ಆಗ್ತಾ ನಮ್ಮ ಟೀಮು ಟಾಪ್ನಲ್ಲಿ ಬರೋಕ್ಕೆ ಶುರು ಆಯಿತು. ನಾನು ಏನು ಹೇಳ್ತಿದ್ರೆ ಆ ಹೇಳೋದನ್ನು ಪವನ್ ಶರಾವತ್ ಯಾರ ಕಡೆ ಗಮನ ಕೊಡ್ತಿದ್ದೋ ಗೊತ್ತಿಲ್ಲ, ನಾನು ಹೇಳೋದನ್ನ ನನ್ನ ಕಡೆ ಗಮನ ಕೊಡ್ತಿದ್ದ ಅವನು. ಸರ್ ಏನು ಮಾಡೋದು ಅಂತ, ಲೀಡ್ ಆದಾಗ ಹೆಂಗೆ ಮಾಡೋದು, ಜಾಸ್ತಿ ಲೀಡ್ ಆದರೆ ಹೇಗೆ ಮೇಕಪ್ ಮಾಡೋದು ಆ ಪಾಯಿಂಟ್ನ, ಅದೆಲ್ಲ ಗಮನ ಹರಿಸ್ತಿದ್ದ. ಅದೇ ರೀತಿ ನೋಡಿ ಪವನ್, ಎಷ್ಟು ಜನ ಪವನ್ ಅಂತ ಇದ್ರು, ಇಡೀ ರಾಜ್ಯಾದ್ಯಂತ ಪವನ್ ಅಂದರೆ ಅಷ್ಟು ದೊಡ್ಡ ಮಟ್ಟದ ಹೆಸರಾಗೋಯ್ತು ಕಬಡ್ಡಿಯಲ್ಲಿ. ಅವ್ನಿಗೆ ಎಷ್ಟು ನೇಮ್ ಇತ್ತು ಅಂದರೆ ಎಲ್ಲೋದ್ರೂ ಅವನಿಗೆ ಅವನಿಗೆ ನಮ್ಮ ರಾಜ್ಯದಲ್ಲಿ ಎಲ್ಲಾದರೂ ಒಂದು MLA ಕಂಟೆಸ್ಟ್ ಮಾಡಿದರೆ ಗೆಲ್ಸ್ಬಿಡ್ತಾ ಇದ್ರು ಅವನ್ನ, ಅಷ್ಟು ದೊಡ್ಡ ಫ್ಯಾನ್ ಫಾಲೋವರ್ಸ್ ಅವನಿಗೆ.
ನನಗೆ ಖುಷಿ ಆಯಿತು ಪವನ್ ಆಡಿದ್ದೆಲ್ಲ. ಓಕೆ ಈಗಲೂ ನೋಡಿ, ಈಗ ರೀಸೆಂಟ್ ನ್ಯಾಷನಲ್ ಗೇಮ್ಸಲ್ಲಿ ಪವನ್ ಶೆರಾವತ್ ಟೀಮ್ ಫೈನಲ್ ಆಡ್ಸಿದ್ದ ನಾವು ಟೀಮ್ ತೊಗೊಂಡು. ಓಕೆ ಒಂದು ವಿಲ್ ಪವರ್ ಇದೆ, ನಾನು ಆಡಬೇಕು, ನಾನು ಏನಾದ್ರು ಮಾಡಬೇಕು ಅನ್ನೋದು. ಓಕೆ ಬಟ್ ಆ ಹುಡುಗನಿಗೆ ಬೆಂಗಳೂರು ಬುಲ್ ಬಗ್ಗೆ ಭಾಳ ಕಾಳಜಿ ಇದೆ. ಅಭಿಮಾನ ಇದೆ. ಬಟ್ ಇವರು ಈ ಕೋಚ್ ಅವ್ರನ್ನ ಹೇಗೆ ಬಿಟ್ಟರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಆಶ್ಚರ್ಯ. ನನಗೆ ಆಶ್ಚರ್ಯ ಆಯಿತು. ಓಕೆ, ಅಂದ್ರೆ ಈ ವರ್ಷ ಯಾರ್ಯಾರನ್ನ ಒಬ್ಬ ಸ್ಟಾರ್ ಆಟಗಾರ ಅನ್ಕೊಂಡಿರೋನ್ನ ಬೆಂಗಳೂರಿಗೆ ಏನಾದ್ರು ಕರ್ಕೊಂಬರಂತ ಯೋಚನೆಗಳಿದೆಯಾ ಪವನ್ ಸರ್? ನನಗೆ ಒಳ್ಳೆ ಟೀಮ್ ಮಾಡಬೇಕಂತಂತೂ ಇದೆ. ಹ್ಮ್ ಬಟ್ ಯಾರು ಸಿಗ್ತಾರೆ ಆಕ್ಷನಲ್ಲಿ ಅಂತ ಹೇಳಕ್ ಬರಲ್ಲ. ನಮಗೆ ಕೊಟ್ಟರೆ ಲಿಮಿಟೆಡ್ ಅಮೌಂಟ್ ಇರುತ್ತೆ. ಅದೇ ಅಮೌಂಟ್ನಲ್ಲಿ ಆಕ್ಷನಲ್ಲಿ ಬರುವಂಥದ್ದು ಅಫಿಷಿಯಲ್ ಆಗಿ ನಾವು ಅವ್ರನ್ನ ಪಿಕ್ ಮಾಡಬೇಕಲ್ಲಿ. ಓಕೆ ಅದರಲ್ಲಿ ಯಾರು ಸಿಗ್ತಾರೆ ಯಾರು ಸಿಕ್ಕಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಓಕೆ ಈಗ ಯಾವ್ಯಾವ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ, ಯಾರು ಆ ಟೀಮ್ನಲ್ಲಿ ರಿಟೈನ್ ಆಗ್ತಾರೆ, ಇಲ್ಲ ಯಾರು ಆಕ್ಷನ್ ಬರೋದೆ ಅನ್ನೋದು ಗೊತ್ತಾಗೋದಿಲ್ಲ. ಓಕೆ ಬಟ್ ನಮಗೆ ಒಂದು ಪಿಕ್ಚರ್ ಇದೆ ನಮ್ಮ ಮೈಂಡಲ್ಲಿ, Okay. ಯಾರ್ಯಾರು ಚೆನ್ನಾಗಿ ಆಡ್ತಾರೆ, ಯಾರ್ಯಾರು ಬರ್ಬೋದು, ಯಾರು ಅಲ್ಲೇ ಉಳಿಬೋದು ಅನ್ನೋದು. ಈ ಬಾರಿ ಒಳ್ಳೊಳ್ಳೆ ಆಟಗಾರರು ಆಕ್ಷನ್ ಬರುವಂಥ ಸಾಧ್ಯತೆಗಳು ಓಕೆ ಇವೆ. ನಿಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಆಗಿ ನಿಮ್ಮ ಕಣ್ಣು ಯಾರ್ಯಾರ ಮೇಲಿದೆ ಸರ್? ಒಳ್ಳೆ ಪ್ರತಿಭೆ ಯಾರ್ಯಾರು ಚೆನ್ನಾಗಿದೆ ಅವ್ರು ಎಲ್ಲರ ಮೇಲೂ ಇದೆ. ಯಾರ ಹೆಸರು ಕೂಡ ಹೇಳೋ ಈಗ ಹೇಳೋಕ್ಕೆ ಆಗಲ್ಲ ಸರ್, ಅದು ಏನಂದರೆ ಅದು ತುಂಬಾ ಟಫ್. ಅದು ಓಕೆ ನಾನು ಹೇಳೋದೊಂದು ಅದು ಆಗೋದೊಂದು ಆಗ್ಬೋದು. ಅವ್ರು ಬರ್ದೇನೆ ಇದ್ದರೆ ನಾನು ಹೇಳಿದ ಪ್ರಯೋಜನ ಇಲ್ಲ. ಬಟ್ ಆಮೇಲೆ ನನ್ನ ಟೀಮ್ನಲ್ಲಿ ರಿಟೈನ್ ಎಷ್ಟು ಜನ ಮಾಡ್ತೀವಿ, Okay. ನನ್ನ ಹತ್ರ ಎಷ್ಟು ಇದಿದೆ, ಓಕೆ ಏನು ಪರ್ಸ್ ಎಷ್ಟಿದೆ, ಓಕೆ ಇದನ್ನ ನೋಡಿ ಅವನು ಯಾವ ರೇಂಜ್ಗೆ ಹೋಗ್ತಾನೆ. ಅವನ್ನ ತಗೊಂಡ್ಬಿಟ್ರೆ ಮತ್ತೆ ಟೀಮ್ ಆಗುತ್ತಾ, ಇಲ್ಲ ಒಂದಿಬ್ಬರ ಮೇಲೆ ಟೀಮ್ ನಿಂತ್ಕೋಬೇಕಾ, Okay. ಇಲ್ಲ ಎಲ್ಲರ ಮೇಲೂ ಟೀಮ್ ಬೇಕಾದರೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಒಬ್ಬೊಬ್ಬರಿಗೆ ಒಂದು 60-70 ಒಂದು 4-5-6 ಜನ ತಗೊಳ್ಳೋದ, ಇಲ್ಲ ಒಬ್ಬನ ಮೇಲೆ ಹೋಗೋದ. ಓಕೆ ಒಬ್ಬನ ಮೇಲೆ ಹೋದ್ರೆ ಅವ್ನು ಯಾವ ಲೆವೆಲ್ವರೆಗೂ ಅವ್ನು ಟೀಮ್ ತಗೊಂಡೋಗ್ತಾನೆ, ಅವ್ನ ಬಾಡಿ ಕಂಡೀಷನ್ ಹೇಗಿದೆ, ಇದನ್ನೆಲ್ಲ ನಾನು ನೋಡಬೇಕು. ಸರ್, ಈಗ ಬೆಂಗಳೂರು ಬುಲ್ಸು ಮತ್ತು ಪ್ರೋ ಕಬಡ್ಡಿ ಇದೊಂದು ಕಡೆ ಪಾರ್ಟ್ ಇಟ್ಟರೆ, ನಿಮ್ಮ ಬಾಲ್ಯ ಹಾಗೆ ಒಬ್ಬ ಸಾಮಾನ್ಯ ಹುಡುಗನಾಗಿ ಬೆಳೆದು ತದನಂತರ ಭಾರತ ದೇಶವನ್ನು ಪ್ರತಿನಿಧಿಸಿ ಕಪ್ಪನ್ನು ಗೆಲ್ಲಿಸೋದಾಗಿರ್ಬೋದು, ಜೊತೆಗೆ ಅರ್ಜುನ ಪ್ರಶಸ್ತಿಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಇದ್ರ ಬಗ್ಗೆ ಹೇಳೋದಾದರೆ ಸರ್? ನನ್ನಿಂದ ಭಾಳ ದೊಡ್ಡ ಕಷ್ಟದ ಪ್ರಯತ್ನಗಳಿವೆ. ನಾನು ನಿರೀಕ್ಷಣೆ ಮಾಡಿರಲಿಲ್ಲ ನಾನು ಇದೇ ಆಗ್ತೀನಿ ಅಂತ. ಇದಕ್ಕೆ ನನ್ನ ಮುಖ್ಯ ಕಾರಣ ನನ್ನ ತಂದೆನೇ. ಓಕೆ, ನನ್ನ ಸರ್, ನಿಮ್ಮ ಮೂಲತಃ ಯಾವ ಊರು? ನಾನು ನೇಟಿವ್ ಬಂದು ಮೂಲತಃ ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಲ್ಲಿ ಓಕೆ ಒಂದು ಸಣ್ಣ ಹಳ್ಳಿ, ಸಂಕಲಗೆರೆ ಅಂತ. ಓಕೆ ಅಲ್ಲಿಂದ ನನ್ನ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಜಾಬಲ್ಲಿದ್ದರು. ಓಕೆ ಅದರಿಂದ ನಾವು ಹಸು ಸಾಕಿದ್ವಿ, ಒಂದು 4-5 ಹಸು ಸಾಕಿದ್ವಿ. ಓಕೆ ದಿನ ಬೆಳಗ್ಗೆ 3:45ಗೆ ಎದ್ದೇಳಿಸ್ತಾ ಇದ್ರು ನನಗೆ. ಓಕೆ ಎದ್ದು ಹಸು ಎಲ್ಲ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಾಲು ಕರೆದು ಎಲ್ಲ ಮಾಡಿಸಿ ಎಲ್ಲ ರೆಡಿ ಕೊಟ್ಬಿಟ್ಟು ಆಮೇಲೆ ಹೇಳೋರು, ನೀನೇನಾದರೂ ಒಂದು ಸ್ಪೋರ್ಟ್ಸ್ ಆಡು ಅಂತ. ನನ್ನ ಮನೆ ಪಕ್ಕದಲ್ಲೇ ಸ್ಟೇಡಿಯಂ ಇತ್ತು, ದೊಡ್ಡ 400 ಮೀಟರ್ ಟ್ಯಾಕ್ದು. CAR ಪೊಲೀಸ್ ಕ್ವಾರ್ಟರ್ಸಲ್ಲಿ ನಾವು ಇದ್ದಿದ್ದು. ಪಕ್ಕದಲ್ಲೇ 400 ಮೀಟರ್ ಪೆರೇಡ್ ಗ್ರೌಂಡ್ ಇತ್ತು. ಓಕೆ ಆವಾಗ ಒಳ್ಳೊಳ್ಳೆ DCPಗಳು, ACP ಅವರು ಇವರೆಲ್ಲ ಭಾಳ ಒಳ್ಳೊಳ್ಳೆ ಜನ ಇದರಲ್ಲಿ. ಓಕೆ ಪೊಲೀಸವ್ರ ಮಕ್ಕಳು ಯಾರೇ ಬಂದ್ರೂ ಅರ್ಲಿ ಮಾರ್ನಿಂಗ್ ಬಂದು ನೀವು ಸ್ಪೋರ್ಟ್ಸ್ ಮಾಡಿ ಅಂತ ಬಿಡೋರು. ಒಳ್ಳೆ ಟೀಮ್ ಇತ್ತು, CRದು ಒಳ್ಳೆ ಟೀಮ್ ಇತ್ತು, ಅಥ್ಲೆಟಿಕ್ಸ್ ಟೀಮ್ ಇತ್ತು, ಒಳ್ಳೊಳ್ಳೆ ಪ್ರತಿಭಾನ್ವಿತರು. ಕಳಸಯ್ಯ ಅವರಿದ್ರು, ಅವ್ರ ಮಕ್ಳುಗಳು ಒಬ್ರು ರಾಜ್ಕುಮಾರ್ ಅಂತ, ಇನ್ನೊಬ್ರು ರವಿ ವರ್ಮ ಅಂತ ಫಿಲಮ್ ಫೈಟರ್. ಓಕೆ ಅವ್ರ ತಂದೆ ಶಾರ್ಟ್ ಪುಟ್ಟು ಡಿಸ್ಕಸ್ ಥ್ರೋ ಪ್ಲೇಯರು. ಓಕೆ ಆಮೇಲೆ ಲಕ್ಷ್ಮಣ್ ಅಂತ ಅಲ್ಲೇ ಅವ್ರ ಮರಿಯ ಮಗ ಅವರೆಲ್ಲ ಒಳ್ಳೆ ಸ್ಪೋರ್ಟ್ಸ್ ಮಾಡ್ತಾ ಇದ್ರು. ಓಕೆ ನಮಗೂ ಇವ್ರನ್ನೆಲ್ಲ ನೋಡಿ ನಾವು ಏನಾದರೂ ಮಾಡಬೇಕು ಅಂತ ಎಲ್ಲ ಸ್ಪೋರ್ಟ್ಸು ಆಡ್ತಿದ್ವಿ. ಓಕೆ ಆಕಸ್ಮಿಕವಾಗಿ ನನ್ನ ಫ್ರೆಂಡು, ನಾನು ಅಥ್ಲೆಟಿಕ್ಸ್ ಮಾಡ್ಕೊಂಡಿದ್ದೆ ಕಂಠೀರವ ಸ್ಟೇಡಿಯಮಲ್ಲಿ, ನೋಡಕ್ಕೆ ಹೋಗೋಣ ಬಾ ಇದು ಕಬಡ್ಡಿ ಅಂತ ಕರ್ಕೊಂಡು ಬಂದರು ನೋಡಲಿಕ್ಕೆ. ಓಕೆ ನೋಡಕ್ಕೆ ಹೋಗಿದ್ದವನು ಅಲ್ಲಿ ಹಂಗೆ ಗೇಲಿ ಮಾಡಿದ್ರೆ, ನೀನು ಹುಡುಗಿ ಥರ ನಿಂತಿದ್ದೆ ಟ್ರ್ಯಾಕ್ ಶೂಟ್ ಹಾಕೊಂಡು ಬಂದು ಆಡೋ ಹಾಗೆ ಅಂತ ಹಂಗಂತ. ಬಟ್ ಫಸ್ಟ್ ಡೇನೇ ನಾನು ಆಡಿದ್ದು ನೋಡಿ ಎಲ್ಲರೂ ಇದಾಗ್ಬಿಟ್ರು, ಏನು ಇಷ್ಟು ಸ್ಪೀಡ್ ಇದ್ದಾನೆ ರಮೇಶ್. ಇವಾಗ ಸ್ವಲ್ಪ ಫಿಸಿಕಲಿ ನಾನು ದಪ್ಪ ಕಾಣ್ತೀನಿ, ಆಗ ತುಂಬ ಸ್ಲಿಮ್ ಆಗಿದೆ. ನಾನು 17-18 ಇಯರ್ಸ್ಗೆ ನಾನು ತುಂಬ ಈಸಿಯಾಗಿ ಪಾಯಿಂಟ್ಗಳು ತರ್ತಾ ಇದ್ದೆ. ಇದನ್ನೆಲ್ಲ ನೋಡಿ ಹುಡುಗರು, ನೀನು ಕಬಡ್ಡಿನೇ ಆಡೋ ಭವಿಷ್ಯ ಇದೆ ಅಂತ ಒಬ್ಬರು ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಇದ್ದರು, ಸಾಗರ್ ಬಂಡೇಕರ್ ಅಂತ. ಅವರು ನನಗೆ ಹೇಳಿದ್ರು, ಆಡಿ, ನೀನು ಕಬಡ್ಡಿನೇ ಆಡಿದ್ರೆ ಭವಿಷ್ಯ ಇದೆ ಅಂತ. ನಾನು ಅದನ್ನು ಕಬಡ್ಡಿನೇ ಕಂಟಿನ್ಯೂಷನ್ ಮಾಡ್ಕೊಂಬಂದೆ. ಭಾಳಷ್ಟು ಅಡೆತಡೆಗಳು ನನ್ನ ರಾಶಿಗೆ, ಭಾಳಷ್ಟು ಅಡೆತಡೆಗಳು, ಡಿಸ್ಟರ್ಬೆನ್ಸು ಸ್ಟಾರ್ಟಿಂಗಿಂದನೂ ಆಡ್ದಾಗಿಂದನೂ ಒಂದಲ್ಲ ಒಂದು. ಆಮೇಲೆ ಒಂದು ನೇಮ್ ಬಂತು, ಒಂದು ಏಜಲ್ಲಿ 19 ಇಯರ್ಸ್ ನನ್ನ ಜಾಬ್ ಬರೋವಂಥ ಟೈಮ್ನಲ್ಲಿ ಒಂದು ಒಳ್ಳೆ ಏಜ್ನಲ್ಲಿ ಒಂದು ನೇಮ್ ಬಂತು. ಆಗ ಕೆಲವೊಂದಿಬ್ಬರು ಸೇರಿ ನನ್ನನ್ನು ಹೇಗಾದರೂ ನನ್ನ ಡಿಸ್ಟರ್ಬ್ ಮಾಡಬೇಕು, ಮೆಂಟಲಿ ಡಿಸ್ಟರ್ಬ್ ಮಾಡಿ ಇವನ್ನ ಇಲ್ಲಿಂದ ಸೈಡ್ಗೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅವರು ಬೆಂಗಳೂರು ನಗರದವರೇ, ನಾವೆಲ್ಲ ಹಳ್ಳಿಯಿಂದ ಬಂದಂಥವ್ರಲ್ಲ, ಸ್ವಲ್ಪ ಅದೆಲ್ಲ ಒಂದು ಡಾಮಿನೇಟ್ ಇತ್ತು ಅವಾಗೆಲ್ಲ. ಬಟ್ ಅದನ್ನೆಲ್ಲ ನಾನು ನಿಧಾನವಾಗಿ
ಮಾತಾಡ್ದಿರಾ ಹ್ಮ್ ನನ್ನ ಆಟದಲ್ಲೇ ಉತ್ತರ ಕೊಟ್ಕೊಂಡು ಬಂದೆ ಹ್ಮ್ ಭಾಳಷ್ಟು ವರ್ಷ. ಓಕೆ ನನ್ನ ಅರ್ಜುನ್ ಅವಾರ್ಡ್ ಆಗೋವರೆಗೂ ಭಾಳಷ್ಟು ನನ್ನನ್ನು ಹಿಂದೆ ಕಾಲಿಡಲಿಕ್ಕೆ ಅದು ಇದು ಪ್ರಯತ್ನ ಮಾಡ್ತಾನೆ ಇದ್ರು. ಓಕೆ ಅದೇನೇ ಮಾಡಿದ್ರು ನಾನು ಮಾತಾಡ್ತಿಲ್ಲ, ನಾನು ಭಾಳ ಮಾತು ಕಮ್ಮಿ. ಓಕೆ ನಾನು ಏನಿದ್ರು ಕೆಲಸ ಮಾಡಿ ತೋರಿಸ್ತಿದ್ದೆ. ಹ್ಮ್ ನಾನು ಯಾರ ಹತ್ರನೂ ಮಾತಾಡಿದೆ, ನಾನು ಕಬಡ್ಡಿ ಪ್ಲೇಯರ್ ಹತ್ರ ಸೇರ್ತಿದ್ದಿದ್ದು ಬರೀ ಮ್ಯಾಚಲ್ಲಿ ಮಾತ್ರ. ಓಕೆ ಬಾಕಿ ಟೈಮೆಲ್ಲ ನನ್ನ ಫ್ರೆಂಡ್ಸ್, ಪರ್ಸ್ನಲ್ ಫ್ರೆಂಡ್ಸ್ಗಳ ಹತ್ರ, ಓಕೆ ನನ್ನ ಟೀಮ್ ಹುಡುಗರ ಹತ್ರ, ನನ್ನ ಫ್ರೆಂಡ್ಸ್ಗಳ ಹತ್ರ ಇದ್ಬಿಡ್ತಿದ್ದೆ. ಓಕೆ ಆ ಥರ ಮಾಡಿಕೊಂಡು ಒಂದೊಂದೇ ನ್ಯಾಷನಲ್ಸ್ ಆಡೋದು. ಮತ್ತು ಮೈಸೂರು ಬ್ಯಾಂಕಲ್ಲಿ ನನಗೆ ಫಸ್ಟು HMT ವಾಚ್ ಫ್ಯಾಕ್ಟ್ರಿಲಿ ಜಾಬ್ ಎಲ್ಲ ಆಯಿತು. ಓಕೆ ಅಲ್ಲೊಂದು 3 years ವರ್ಕ್ ಮಾಡಿದೆ. ಹ್ಮ್ ಆಮೇಲೆ ಮೈಸೂರು ಬ್ಯಾಂಕಿಗೆ ಕರ್ಕೊಂಡು ಬಂದರೆ SR ಪವರ್ ಮತ್ತು ಗುರುಮೂರ್ತಿ ಅಂತ ಇದ್ರು, ಭಾಸ್ಕರ್ ಅಂತ ಒಬ್ಬರು ಪ್ಲೇಯರು, ಅವ್ರಿಗೆ ಹೇಳಿ ನನ್ನನ್ನು ಮೈಸೂರು ಬ್ಯಾಂಕಿಗೆ ಅಪಾಯಿಂಟ್ ಮಾಡಿಸಿದ್ರು. ಇದೆಲ್ಲದ್ರ ನಡುವೆ ಭಾರತ ತಂಡಕ್ಕೆ ಆಯ್ಕೆ ಆಗಿದೆ ಹೇಗೆ ಸರ್? ಸರ್ ಅದೇ ಆ ಟೈಮ್ ನಾನು ಇಂಡಿಯನ್ ಕ್ಯಾಂಪಲ್ಲಿದ್ದೆ. ನಾನು ಒಂದು ನ್ಯಾಷನಲ್ಸು, ನಾನು HMT ವಾಚ್ ಫ್ಯಾಕ್ಟ್ರಿಯಿಂದ CPESCB ಅಂತ ಒಂದು ಆಲ್ ಪಬ್ಲಿಕ್ ಸೆಕ್ಟರ್ದು ಒಂದು ಯೂನಿಟ್, ಒಂದು ಟೀಮ್ ಮಾಡಿದರು. ಓಕೆ ಅದರಿಂದ ನಾನು ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದೆ. ನಾನು ಹ್ಮ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಡಿದೆ. ನನ್ನ ಟೀಮು ಒಂದು ಕ್ವಾರ್ಟರ್ ಫೈನಲ್ವರೆಗೂ ರೀಚ್ ಆಯಿತು. ಅದು ಫುಲ್ ವೀಕ್ ಟೀಮು, ನಾನೊಬ್ಬ ಚೆನ್ನಾಗಿದ್ದೆ ಅದರಲ್ಲಿ. ಹ್ಮ್ ನನ್ನ ಒಬ್ಬನೇ ತುಂಬಾ ಚೆನ್ನಾಗಿ ಆಡ್ತಿದ್ದೆ. ಜಂಪ್ ಬರೋದು ಇದೆಲ್ಲ ನಾನು ತುಂಬಾ ಜಂಪ್ ಮಾಡ್ತಿದ್ದೆ. ನಾನು ಅವಾಗ ಜಂಪಲ್ಲಿ ಫ್ರಂಟ್ ಜಂಪ್ ಮಾಡಿಬಿಡ್ತೆ, ಕೆಲವು ಟೈಮ್ ಬ್ಯಾಕ್ ಜಂಪ್ ಮಾಡಿಬಿಡ್ತಾ ಇದ್ದೆ. ಹೌದು. ಡಿಫೆಂಡರ್ಗಳಿಗೆ ಅರ್ಥನೇ ಆಗ್ತಿರಲಿಲ್ಲ. ಹ್ಮ್ ಅಥ್ಲೆಟಿಕ್ಸ್ ಪ್ಲೇಯರ್ ಬೇರೆ ಇದ್ದಲ್ಲ, ನಾನು ತುಂಬ ಸ್ಪೀಡಾಗಿ ಟಚ್ ಮಾಡಿ ಮುಟ್ಬಿಡ್ತಾ ಇದ್ದೆ. ಓಕೆ ನೀವು ಬೇಸಿಕಲಿ ರೈಡರ್ ಆಗಿ ಬಂದಿದ್ದ ಅಥವಾ ರೈಡರ್ ರೈಡರ್ ಆಗಿ? ಓಕೆ ಇದನ್ನ ನೋಡಿ ನನಗೇನು ಮಾಡಿದ್ರು, ಇಂಡಿಯನ್ ಕ್ಯಾಂಪ್ಗೆ ಹಾಕಿದ್ರು. ಹ್ಮ್ ಆ ಇಂಡಿಯನ್ ಕ್ಯಾಂಪ್ ಇದ್ದಾಗ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಆ ಟೈಮ್ನಲ್ಲಿ ಹ್ಮ್ ನನಗೆ MP ಸಿಂಗ್ ಅಂತ ಒಬ್ಬರು ಕೋಚ್ ಇದ್ರು. ಓಕೆ 1995 SAF ಗೇಮ್ಸಲ್ಲಿ. ಹ್ಮ್ ಈ ಹುಡುಗ ಭಾಳ ಟ್ಯಾಲೆಂಟ್ ಇದ್ದಾನೆ, ಬಟ್ ಎವ್ರಿ ಡೇ ಒಂದು 30-40 ರೈಡ್ಸ್ ಹಾಕ್ತಾನೆ. ಟಯರ್ಡ್ ಆಗ್ತಾನೆ ಸ್ವಲ್ಪ, ಹ್ಮ್ ಅಷ್ಟೊಂದು ರೈಡ್ ಹಾಕಲ್ಲ ಯಾರು, ಇವನು ಹೆವಿ ರೈಡ್ ಹಾಕ್ತಾನೆ. ಹ್ಮ್ ಅದರಿಂದ ಇವನ್ನ ಮ್ಯಾಚಲ್ಲಿ ಅಬ್ಸರ್ವ್ ಮಾಡಿರಿ, ಈ ಹುಡುಗ ಆಗ್ತಾನೆ ಅಂತೇಳಿ ಓಕೆ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಓಕೆ ಒಂದು 2003ರಿಂದ 2006 ಅವಧಿ ಅನ್ಸುತ್ತೆ. ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಹಾಗೆ ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆಡಿ ಗೆಲ್ಲಿಸಿದಂತಹ ಸಮಯಗಳು. ಅವಾಗಿನ ಅನುಭವಗಳನ್ನ ಹಂಚ್ಕೊಳ್ಳೋದು. ಅದೇ ನಮ್ಮ ಗೆಲೋಟ್ ಅವ್ರು ಏನು ಮಾಡಿದ್ರು, ನನ್ನನ್ನು ನೋಡಿ, ಜನಾರ್ದನ್ ಸಿಂಗ್ ಗೆಲೋಟ್ ಅಂತ ಹ್ಮ್ AKFI ಪ್ರೆಸಿಡೆಂಟ್ ಆಗಿದ್ರು ಅವರು. ಹ್ಮ್ ಅವ್ರೇನು ಮಾಡಿದ್ರು, ರಮೇಶ್ ಹುಡುಗ ತುಂಬಾ ಟ್ಯಾಲೆಂಟ್ ಇದ್ದಾನೆ ನೋಡಿ, ಈ ಪಾಕಿಸ್ತಾನ ಅವ್ರ ಇವ್ರ ಮೇಲೆಲ್ಲ ಅವನು ಎದರಲಿಲ್ಲ, ಬಾಂಗ್ಲಾದೇಶ್ ಮೇಲೆಲ್ಲ ಓಕೆ ಇವನು ಚೆನ್ನಾಗಿ ಆಡ್ತಾನೆ ನೋಡ್ರಿ, ಹುಡುಗನ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಅಂತೇಳಿ ಓಕೆ ನನ್ನ ಆಮೇಲಿಂದ ರೆಗ್ಯುಲರ್ ಆಗಿ ಏಷ್ಯನ್ ಗೇಮ್ಸ್ಗೆ ಹ್ಮ್ ಅಲ್ಲಿ ಇಲ್ಲೆಲ್ಲ ಎಲ್ಲ ಕಡೆನೂ ಆಡ್ಲಿಕ್ಕೆ ಅವಕಾಶ ಕೊಟ್ಟರು. ಓಕೆ ಫಸ್ಟು ನಾವು ಕರ್ನಾಟಕ ತಂಡ ನ್ಯಾಷನಲ್ಸ್ ಚಾಂಪಿಯನ್ ಆಗಿದ್ದು ಹ್ಮ್ ಹಿಂದೆ ಗೋಪಾಲಪ್ಪ, ಸುಬ್ಬಣ್ಣ, ಹ್ಮ್ ರಘುನಾಥ್ ನಾಯ್ಡು ಆ ಟೈಮಲ್ಲಿ. ಕಬಡ್ಡಿ ಯಾವಾಗ ಶುರು ಆಗಿತ್ತು, ಓಕೆ ಕರ್ನಾಟಕ ತಂಡ ಆಗ ಚಾಂಪಿಯನ್ ಆಗಿದೆ, ಅದ್ರ ಮೇಲೆ ಆಗಿರಲಿಲ್ಲ. ಹ್ಮ್ ಮತ್ತೆ ನಾವು ಬಂದಮೇಲೆ ನಾವು ಕರ್ನಾಟಕ ತಂಡ ಫಸ್ಟು ಸ್ಟಾರ್ಟಿಂಗ್ ಒಂದು 91 93ವರೆಗೂ ಏನೂ ಅಚೀವ್ಮೆಂಟ್ ಮಾಡಲಿಲ್ಲ. 94-95 ಮೇಲೆ ನಾವು ರೆಗ್ಯುಲರ್ ಚಾಂಪಿಯನ್ ಆದ್ವಿ. ಓಕೆ ಬಲಿಷ್ಠ ತಂಡ ತಮಿಳ್ನಾಡು ಟೀಮ್ನ ಸೋಲ್ಸಿದ್ವಿ, ಹ್ಮ್ ಸರ್ವಿಸಸ್ ಟೀಮು, ರೈಲ್ವೇಸ್ ಟೀಮ್ನೆಲ್ಲ ಸೋಲ್ಸಿದ್ವಿ. ಹ್ಮ್ ಸೋಲ್ಸಿ ನಾವು ಚಾಂಪಿಯನ್ ಆದ್ವಿ ಸುಮಾರು ವರ್ಷ. ಅದನ್ನ ನೋಡಿ ನಮಗೆಲ್ಲ ಇಂಡಿಯನ್ ಟೀಮ್ಗೆ ರೆಗ್ಯುಲರ್ ಆಗಿ ಪರ್ಮನೆಂಟ್ ಆದ್ವಿ. ನಾವು ಒಂದು ಸೀನಿಯರ್ ಪ್ಲೇಯರ್ಗಳ ಥರ ಓಕೆ ಅಲ್ಲಿ ಆಗ್ಬಿಟ್ವಿ. 2 ಏಷ್ಯನ್ ಗೇಮ್ಸ್ ಆಡಿದೆ ನಾನು. ಓಕೆ ಈಗ ಕರ್ನಾಟಕದಲ್ಲಿ ನಾನು ಒಬ್ಬ 2 ಏಷ್ಯನ್ ಗೇಮ್ಸ್ ಆಡಿರೋದ್ರಲ್ಲಿ. ಓಕೆ ಮತ್ತು ಭಾಳಷ್ಟು ಹಲವಾರು ಎಷ್ಟು ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ ಅಷ್ಟು ಕೂಡ ಗೋಲ್ಡ್ ಮೆಡಲ್ ಮಾಡಿದ್ದೀವಿ. ಓಕೆ ಇದನ್ನು ನೋಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ಏಕಲವ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಹ್ಮ್ ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರ ಅರ್ಜುನ್ ಪ್ರಶಸ್ತಿವರೆಗೂ ಕೊಟ್ಟು ನನಗೆ ಪ್ರೋತ್ಸಾಹ ಮಾಡಿದ್ರು. ಓಕೆ ನನಗೆ ಜಾಬ್ ಮೈಸೂರು ಬ್ಯಾಂಕಲ್ಲಿ ಸಿಕ್ಕಿದ್ರಿಂದ ಹ್ಮ್ ಪ್ರಮೋಷನ್ಗಳು ಕೊಟ್ಟು ನನಗೆ ಮ್ಯಾನೇಜರ್ವರೆಗೂ ಮೈಸೂರು ಬ್ಯಾಂಕ್ ಮಾಡಿದ್ರು. ನಾನು ಮೈಸೂರು ಬ್ಯಾಂಕ್ ನಾನು ಇವತ್ತು ನೆನೆಸ್ತೀನಿ. ಹ್ಮ್ ನನಗೆ ಅದು ಅನ್ನದಾತ. ನನಗೆ ನೀವು ಮಾತನಾಡ್ತಾ ಹೇಳಿದ್ರಿ ಭಾರತ ತಂಡದಿಂದ ಜೊತೆಗೆ ಆಡಬೇಕಾದ್ರೆ ಪಾಕಿಸ್ತಾನದ ಮೇಲೆ ಈ ಹುಡುಗ ಹೆದರ್ಲಿಲ್ಲ ಅಂತ ಹೇಳಿ ಎಲ್ಲ ಮಾತನಾಡ್ತಾ ಇದ್ರು ಅಂತೇಳಿ. ಅವಾಗಿನ ಪರಿಸ್ಥಿತಿ ಹೆಂಗಿತ್ತು? ಈಗ ಪಾಕಿಸ್ತಾನದ ಮೇಲೆ ಆಡೋದಾಗಿರ್ಬೋದು, ಬಾಂಗ್ಲಾದೇಶದ ಮೇಲೆ ಆಡೋದಾಗಿರ್ಬೋದು, ಅವಾಗಿನ ಪರಿಸ್ಥಿತಿ ಅಲ್ಲಿನ ಆಟಗಾರರಾಗಿರ್ಬೋದು ಯಾವ ರೀತಿ ಇದ್ರು? ಹೇಗೆ ಸರ್ 94-3 SAF ಗೇಮ್ಸಲ್ಲಿ ಇಂಡಿಯಾ ಟೀಮು 1 ಪಾಯಿಂಟಿಂದ ಪಾಕಿಸ್ತಾನ ಮೇಲೆ ಸೋತ್ಬಿಟ್ಟಿದ್ರು. ಹ್ಮ್ 94 ಏಷ್ಯನ್ ಗೇಮ್ಸ್ನಲ್ಲಿ ಹ್ಮ್ ಇಂಡಿಯಾ ಟೀಮು ಈಕ್ವಲ್ ಮ್ಯಾಚ್ ಆಯಿತು. ಓಕೆ ಯಾವುದು ಇಂಡಿಯಾದು ಪಾಕಿಸ್ತಾನದು. ಓಕೆ ಆಮೇಲೆ ಕಾಂಟ್ರವರ್ಸಿ ಏನೋ ಒಂದು ಯಾವುದೋ ಒಂದು ಡಿಸಿಷನ್ ಮೇಲೆ ಹ್ಮ್ ಅದ್ರ ಮೇಲೆ ನಿಲ್ಲಿಸ್ಬಿಟ್ಟಿದ್ರು ಆ ಮ್ಯಾಚನ್ನು. ಸುಮಾರು ನಿಲ್ಲಿಸಿ ರೀಮ್ಯಾಚ್ ಆದಮೇಲೂ ತಿರ್ಗಾ 1 ಪಾಯಿಂಟಲ್ಲಿ ಇಂಡಿಯನ್ ಟೀಮು ಹ್ಮ್ ಗೆದ್ದಿದ್ರು. ಅಂಥ ಸಿಚುವೇಶನ್ ಇತ್ತು. ಹ್ಮ್ ನಾನು ಎಂಟ್ರಿ ಆಗೋ ಅಂಥ ಟೈಮಲ್ಲಿ ಇಂಡಿಯಾ ಟೀಮ್ಗೆ ನಾನು ಫಸ್ಟ್ ಇಂಡಿಯನ್ ಟೀಮ್ಗೆ ಆಡುವಾಗ ಓಕೆ ನಾವು ಆಡಿದಾಗ ಈ ಪಾಕಿಸ್ತಾನ್ ಟೀಮ್ಗೆ ಹ್ಮ್ ನಾವು ಹಾಫ್ ಟೈಮಲ್ಲೇ 30-35 ಪಾಯಿಂಟ್ ಇದ್ವಿ. ಅವ್ರು 1 ಪಾಯಿಂಟಿಗೆ ನಿಲ್ಲಿಸಿದ್ವಿ ಅವ್ರನ್ನ. ಹ್ಮ್ ಯಾರನ್ನ? ಪಾಕಿಸ್ತಾನ. ಪಾಕಿಸ್ತಾನ
ಪಾಕಿಸ್ತಾನ ಭಾಳ ಬಲಿಷ್ಠ ತಂಡ ಅದು. ಓಕೆ. ಅವರು ಸರ್ಕಲ್ ಕಬಡ್ಡಿ ಆಡಿರೋರು ಎಲ್ಲರೂ ಒಳ್ಳೆ ಪವರ್ಫುಲ್ ಆಗಿದ್ರು ಅವರೆಲ್ಲ. ಅವ್ರನ್ನ ಯಾವಾಗ ನಾವು ಆ ಥರ ಪಾಕಿಸ್ತಾನ ಟೀಮ್ನ ಒಂದು ಸೈಡ್ ಹೊಡೆದ್ವಿ, ಸ್ಯಾಫ್ ಗೇಮ್ಸಲ್ಲಿ, ಏಷ್ಯನ್ ಗೇಮ್ಸ್ನಲ್ಲಿ ಎಲ್ಲ ನಮ್ಮ ಮೇಲೆ ನಂಬಿಕೆ ಬಂತು ನಮ್ಮ ಫೆಡರೇಷನ್ಗೆ. ಇಲ್ಲ ಈ ಹುಡುಗರು ಇರೋವ್ರಿಗೂ ಇನ್ನು ತೊಂದರೆ ಇಲ್ಲ ಅಂತ. ಅವತ್ತಿಂದ ನಮ್ಮ ಟೀಮ್ನ ಅವ್ರು ಯಾರೂ ಮುಟ್ಟಿದ್ದೇ ಇಲ್ಲ. ಅಷ್ಟು ಒಂದು ಮ್ಯಾಕ್ಸಿಮಮ್ ಸ್ಕೋರ್ ಅವ್ರ ಮೇಲೆ ಮಾಡಿಬಿಟ್ಟು ಗೆಲ್ತಿದ್ವಿ. ಓಕೆ. ಆ ಗೆಲ್ತಾ ಮುಂದೆ ಅರ್ಜುನ ಪ್ರಶಸ್ತಿ ತನಕ ಹೆಂಗೆ ಸರ್ ಪಯಣ? ಅದೇ ಗೆಲ್ತಾ ಇದ್ವಿ. ಆಮೇಲೆ ಒಳ್ಳೆ ನೇಮ್ ಆಯ್ತು ಇಡೀ ರಾಜ್ಯಾದ್ಯಂತ. ನಾವು ಎಲ್ಲೋದ್ರೂ ಸೋಲ್ತಿರ್ಲಿಲ್ಲ. ನ್ಯಾಷನಲ್ಸ್ ಆಗ್ಬೋದು, ನ್ಯಾಷನಲ್ ಗೇಮ್ಸ್ ಆಗಲಿ, ಸೋತಿದ್ದೀವಿ, ಸೋಲ್ಲೇ ಇಲ್ಲ ಅಂತ ಹೇಳಲ್ಲ. ಕೆಲವೊಂದಷ್ಟು ಮ್ಯಾಚ್ ಸೋತಿದ್ದೀವಿ, ಬಟ್ ಗೆಲ್ಲೋಂಥದ್ದು ಜಾಸ್ತಿ ಮಾಡ್ತಿದ್ವಿ. ಬಟ್ ನಮ್ದು ಹೆಂಗೆ ಗೇಮ್ ಇತ್ತು ಅನ್ನೋದಾದರೆ, ಬೇರೆಯವರೆಲ್ಲ ಮಣ್ಣಲ್ಲೆಲ್ಲ ಬಿದ್ದು ಹೊದ್ಲಾಡ್ಕೊಂಡು ತುಂಬಾ ಗುದ್ದಾಡಿ ಪಾಯಿಂಟ್ ತರ್ತಾಯಿದ್ರು. ಬಟ್ ನಾವು ಅಷ್ಟು ಸಿಸ್ಟಮೆಟಿಕ್ಕಾಗಿ ಕಂಪ್ಯೂಟ್ರಲ್ಲಿ ಗೇಮ್ ಮಾಡಿದಾಗೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ, ಅಂದರೆ ಕರ್ನಾಟಕದ ಪ್ಲೇಯರ್ ತುಂಬಾ ಟ್ಯಾಲೆಂಟೆಡ್ ಪ್ಲೇಯರ್ಗಳು, ಅವರು ಬೆವರು ಮಾಡ್ಕೊಳ್ಳಲ್ಲ, ಮಣ್ಣು ಆಗಲ್ಲ, ಹಂಗೆ ಆಡಿ ಗೆಲ್ತಾರೆ ಅನ್ನೋ ಲೆವೆಲ್ಗೆ ನಾವು ಆಡಿ ಪ್ರೂವ್ ಮಾಡಿದ್ವಿ. ದೇಶಾದ್ಯಂತ ನಮ್ಮದೇ ಒಂದು ಹೊಸ ಒಂದು ಇದನ್ನೇ ಒಂದು ಸ್ಪೋರ್ಟ್ಸ್ ಒಂದು ಟ್ಯಾಲೆಂಟೇ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವಾಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಮಣ್ಣಲ್ಲೇ ಆಡ್ತಾ ಇದ್ರು ಸರ್? ಹೌದು. ಓಕೆ. 2002 ಏಷ್ಯನ್ ಗೇಮ್ಸ್ ಮಾತ್ರ ಬ್ಯಾಂಕಾಕಲ್ಲಿ, ಇಲ್ಲ 2002 ಬುಸಾನ್ ಏಷ್ಯನ್ ಗೇಮ್ಸಲ್ಲಿ ಮಾತ್ರ ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವಾಗ ನಾವು ಬೇರ್ ಫುಟ್ಟಲ್ಲೇ ಆಡಿದ್ವಿ ಅಲ್ಲಿ. ಓಕೆ. ಅಂದ್ರೆ ಈಗ ಮ್ಯಾಟಲ್ಲಿ ಆಡೋದಕ್ಕೂ ಈ ಮಣ್ಣಲ್ಲಿ ಆಡೋದಕ್ಕೂ ಏನೋ ವ್ಯತ್ಯಾಸ ಹೆಂಗೆ ಕಂಡು ಬರುತ್ತೆ ಸರ್? ಮಣ್ಣು ಒರಿಜಿನಾಲಿಟಿ. ಬಟ್ ಇದೇ ಥರ ಮಣ್ಣು ಇಡೀ ದೇಶಾದ್ಯಂತ ಎಲ್ಲ ಒಳ್ಳೆ ಮಣ್ಣು ಬಂದು ಇರೋದು ಡೆಲ್ಲಿ, ರಾಜಸ್ಥಾನ ಮತ್ತು ಹರಿಯಾಣ. ಇಲ್ಲಿ ಒಳ್ಳೆ ತುಂಬ ಚೆನ್ನಾಗಿದೆ. ಒಂದು ಸಣ್ಣ ಕಲ್ಲು ಸಿಗೋದಿಲ್ಲ ಅಲ್ಲಿ. ನಮ್ಮಲ್ಲಿ ಸಿಗುತ್ತೆ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಇರುತ್ತೆ, ಬಟ್ ನಾವು ಸ್ಕ್ರ್ಯಾಪ್ ಮಾಡಿ ಅದೆಲ್ಲ ತೆಗೆದು ಆಡ್ತೀವಿ. ಒರಿಜಿನಾಲಿಟಿ ಗೇಮ್ ಬಂದು ಮಡ್ ಕಬಡ್ಡಿನೇ. ಓಕೆ. ಬಟ್ ಇದು ಮ್ಯಾಟ್ ಏನಾಯ್ತು, ನಮ್ಮ ಗೇಮ್ ಗ್ಲಾಮರ್ ಬೇಕೇ ಬೇಕಲ್ಲ. ಹೌದು. ಈಗ ಮಡ್ ಎಲ್ಲಿರುತ್ತೆ, ಔಟ್ಡೋರ್ ಎಲ್ಲಿರುತ್ತೆ. ಔಟ್ಡೋರಲ್ಲಿ ಎಷ್ಟು ಧೂಳು ಬರುತ್ತೆ, ಅಷ್ಟೊಂದು ಜನ ಬಂದರೆ ಹೇಗೆ ನೋಡೋಕ್ಕೆ ಸಾಧ್ಯ? ಆಮೇಲೆ ಕೂಗಾಟ, ಚೀರಾಟ ಜಾಸ್ತಿ ಇರುತ್ತೆ ಅಲ್ಲಿ. ಅದಕ್ಕೆ ಏನು ಮಾಡಿದ್ರು, ಮ್ಯಾಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಮ್ಯಾಟ್, ಅದು ತೈಕಾಂಡೋ ಮ್ಯಾಟನ್ನು ನಾವು ಕಬಡ್ಡಿಗೆ ತೊಗೊಂಡು ಬಂದು ಮಾಡಿ ಒಂದು ಗ್ಲಾಮರ್ಗೋಸ್ಕರ ಅದದೇ ಆದಂಥ ಒಂದೇ ಗ್ರೌಂಡ್ ಮಾಡಿ ಲೈಟಿಂಗ್ಸ್ ಎಲ್ಲ ಕೊಟ್ಟು ಪ್ಲೇಯರ್ಸ್ಗಳು ಒಳ್ಳೆ ಎಂಟ್ರಿ ತೋರಿಸಿ ಇದೆಲ್ಲ ಮಾಡಿ ಇದನ್ನು ಮಾಡಿದ್ವಿ. ಬಟ್ ಒರಿಜಿನಲ್ ಮಣ್ಣು ಮೇಲೆ ಆಡೋದಕ್ಕೂ ಮ್ಯಾಟ್ ಮೇಲೆ ಆಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಣ್ಣು ಮೇಲೆ ದೇಹದ ಮೇಲೆ ಏನಾದ್ರು ಪರಿಣಾಮ ಬೀರೋದು, ಅಥವಾ ಮ್ಯಾಟಲ್ಲಿ ಆಡೋದೇ ಕಷ್ಟ ಅಥವಾ ಮಣ್ಣಲ್ಲಿ ಆಡೋದು ಕಷ್ಟ? ಯಾವ್ದು ಕಷ್ಟ? ಮ್ಯಾಟಲ್ಲಿ ಆಡೋದು ಕಷ್ಟ. ಮ್ಯಾಟಲ್ಲಿ ಆಡೋದೇ ಕಷ್ಟ. ಬಟ್ ಮ್ಯಾಟಲ್ಲಿ ಮಣ್ಣಲ್ಲಿ ವ್ಯತ್ಯಾಸಗಳಿದೆ. ಮಣ್ಣಲ್ಲಿ ನಾವು ಕಾಲು ಸ್ಪೀಡಾಗಿ ಹೋಗಿ ಬ್ರೇಕ್ ಕೊಡಿದ್ರು ಸ್ವಲ್ಪ ಮೂವ್ ಆಗುತ್ತೆ ಮಣ್ಣ ಮೇಲೆ, ಎಳ್ಕೊಂಡೋಗುತ್ತೆ ಕಾಲು, ಎಳ್ಕೊಂಡೋಗಿ ಒಂದು ಲ್ಯಾಂಡಿಂಗ್ ಕೊಡುತ್ತೆ ಅದು. ಬಟ್ ಮ್ಯಾಟ್ ಮೇಲೆ ಏನಾಗುತ್ತೆ, ಕೆಳಗಡೆ ಶೂಸ್ಗೂ ಗ್ರಿಪ್ ಇದೆ, ಮ್ಯಾಟಲ್ಲೂ ಗ್ರಿಪ್ಸ್ ಇರುತ್ತೆ, ಅದು ಸ್ಪೀಡ್ ಆಗುತ್ತೆ. ಬ್ರೇಕ್ ಹೊಡೆದ್ರು ನಾವು ಹೊಡೆದಿದ ತಕ್ಷಣ ಬ್ರೇಕ್ ಆಗ್ಬಿಡುತ್ತೆ ಎಲ್ಲಿ ಮ್ಯಾಟ್ ಮೇಲೆ. ಆವಾಗ ಆಂಕಲ್ ಇಂಜುರೀಸ್, ಅಂದ್ರೆ ಇಲ್ಲೇನಂದ್ರೆ ಲಿಗಮೆಂಟ್ಸ್ ಇಂಜುರಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಫ್ರಾಕ್ಚರ್ ಕಮ್ಮಿ, ಲಿಗಮೆಂಟ್ ಇಂಜುರಿ ಜಾಸ್ತಿ. ಮಡ್ ಮೇಲೆ ಸ್ವಲ್ಪ ಫ್ರಾಕ್ಚರ್ ಆಗ್ತಾ ಇತ್ತು, ಲಿಗಮೆಂಟ್ಸ್ ಇಂಜುರಿ ಎಲ್ಲೋ ಒಂದಾಗೋದು. ನಮ್ಗವ್ರಿಗೂ ಇವಾಗವ್ರಿಗೂ ಒಂದೆರಡು ಸಲ ನೀಗೆ ಏಟ್ ಬಿದ್ದಿದೆ. ಬಟ್ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಡಿದ್ದೀನಿ. ಬಟ್ ತುಂಬ ದೊಡ್ಡ ಇಂಜುರಿ, ಫ್ರಾಕ್ಚರ್ ಥರದ್ದು ನನಗೇನು ಆಗಿಲ್ಲ. ಈಗ ಪ್ರೋ ಕಬಡ್ಡಿನಲ್ಲಿ ಹೈಯೆಸ್ಟ್ ಪ್ಲೇಯರ್ಗಳು, ಸಣ್ಣ ಏಜ್ ಹುಡುಗರುಗಳಿಗೆಲ್ಲರಿಗೂ ಒಂದು 25-26 ಏಜ್ ಒಳಗಡೆ ಭಾಳಷ್ಟು ಜನ ಪ್ಲೇಯರ್ಗಳಿಗೆ ನೀ ಇಂಜುರಿ. ಪವನ್ಗೆ ಲಾಸ್ಟ್ ಟೈಮ್ ಆಗಿದ್ದೆ ತಮಿಳ್ ತಲೆಯಲ್ಲಿ ನೀ ಇಂಜುರಿಯಿಂದಾನೆ. ಅಂದರೆ ಸಡನ್ ಬ್ರೇಕ್ ಆದಾಗ ಏನಾಗುತ್ತೆ, ಮೂವ್ ಆಗಿಬಿಡುತ್ತೆ ಕಾಲು, ಮಂಡಿ ಇದು ಜಾಯಿಂಟ್ ಮೂವ್ ಆಗುತ್ತೆ, ಆದಾಗ ಇಂಜುರಿ ಆಗಿಬಿಡುತ್ತೆ. ಬಟ್ ಆದರೂ ನಮ್ಮ ಗೇಮು ಮಡ್ಡ ಆಡ್ದಾಗಿಂತನೂ ನೇಮು ಫೇಮು ಕಬಡ್ಡಿಗೆ ಎಲ್ಲ ಸಿಕ್ಕಿದ್ದು ಈ ಗ್ಲಾಮರ್ ಕಬಡ್ಡಿ, ಪ್ರೋ ಕಬಡ್ಡಿ ಬಂದಮೇಲೆ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಗಳು ಆಡುವಂಥ ದೇಶಗಳು ತುಂಬ ಕಮ್ಮಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸ್ಥಿತಿ ಹೆಂಗೆ ಅನ್ಸುತ್ತೆ ಸರ್ ಕಬಡ್ಡಿ? ಇವಾಗ ಯಾವುದೋ ಒಂದು ಬಾಂಗ್ಲಾದೇಶ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಒಂದು 2-3 ದೇಶಗಳು ಆಡುತ್ತೆ, ಭಾರತ ಸೇರ್ಕೊಂಡಂತೆ. ಮುಂದೆ ಯಾವ ರೀತಿಯಾಗಿ ನಿಮ್ಮ ಕಬಡ್ಡಿನ ನೋಡುವಂಥ ನಿರೀಕ್ಷೆ ಇದೆ, ಅಥವಾ ಇವಾಗಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಸರ್, ಕಬಡ್ಡಿ ಬಂದು ಇವಾಗ ವಿದೇಶದಲ್ಲಿ 140 ಕಂಟ್ರಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಅರ್ಜೆಂಟೈನಾ ಕಬಡ್ಡಿ ಆಡ್ತಿದ್ದಾರೆ, USA ಕಬಡ್ಡಿ ಆಡ್ತಾ ಇದ್ದಾರೆ, ಕೆನಡಾ ಕಬಡ್ಡಿ ಆಡ್ತಾ ಇದ್ದಾರೆ, UK ಕಬಡ್ಡಿ ಆಡ್ತಾ ಇದ್ದಾರೆ. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಕೂಡ ಮೆಲ್ಬರ್ಗಲ್ಲಿ ಕಬಡ್ಡಿ ಆಡಿದ್ರು. ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಥೈಲ್ಯಾಂಡಲ್ಲಿದೆ, ಇಂಡೋನೇಷ್ಯಾದಲ್ಲಿದೆ. ಭಾಳಷ್ಟು ಟೀಮ್ಸ್ಗಳು. ಈ ಬಾಂಗ್ಲಾದೇಶ ಆಡ್ತಿದ್ದಾರೆ, ಪಾಕಿಸ್ತಾನ, ಶ್ರೀಲಂಕಾ, ಇವಾಗ ಒಂದು 18-20 ಕಂಟ್ರಿ ಆಡ್ತಿದ್ದಾರೆ ಕಬಡ್ಡಿ. ನಾವು ಆಡೋವಂಥ ಟೈಮ್ನಲ್ಲಿ ಒಂದು 5-6 ಕಂಟ್ರಿ 7 ಕಂಟ್ರಿ ಆಡ್ತಾಯಿದ್ರು. ಇವಾಗ ಜಾಸ್ತಿ ಆಡ್ತಾ ಇದ್ದಾರೆ. ಕಬಡ್ಡಿ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಗೇಮ್ ಇರೋದ್ರಿಂದ ಎಲ್ಲರಿಗೂ ಆಸಕ್ತಿ ಇದೆ.
ಓಕೆ. ಈ ಮ್ಯಾಟ್ ಇಂಟ್ರೊಡ್ಯೂಸ್ ಆಗಿ ಶೂಸ್ ಎಲ್ಲ ಬಂದಮೇಲೆ ಆಗ್ತಾ ಇದೆ. ಬಟ್ ಏನಂದರೆ ನಮ್ಮ ಇಂಡಿಯಾನಲ್ಲಿ ದಿನಕ್ಕೆ ಒಂದು 500,000 ಮ್ಯಾಚ್ ಆದರೂ ದೇಶಾದ್ಯಂತ ನಡೀತಾನೇ ಇರುತ್ತೆ. ಪ್ರತಿ ಒಂದು ಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ನಡೀತಾ ಇರುತ್ತೆ. ಆದರೆ ಬೇರೆ ದೇಶಗಳಲ್ಲಿ ಅವ್ರದ್ದು ಸ್ಟೇಟ್ ಚಾಂಪಿಯನ್ಶಿಪ್ಪು ಆ ಥರ ವರ್ಷದಲ್ಲಿ ಒಂದು 2-3 ಟೂರ್ನಮೆಂಟು ಇಲ್ಲ ಮ್ಯಾಕ್ಸಿಮಮ್ ಆದರೂ ಒಂದು 10 ಟೂರ್ನಮೆಂಟ್ ಆಗೋದು ವರ್ಷ ಫುಲ್ಲು. ನಮ್ಮದೇ ವರ್ಷದಲ್ಲಿ ಕೋಟ್ಯಾಂತರ ಲಕ್ಷಾಂತರ ಮ್ಯಾಚ್ಗಳು ನಡೆದೋಗುತ್ತೆ ನಮ್ಮಲ್ಲಿ. ಓಕೆ. ಸಣ್ಣ ಹಳ್ಳಿಲ್ಲ. ಕೊನೆಯದಾಗಿ ನಮ್ಮ ಮುಖಾಂತರ ಯುವಕರಿಗೆ ಸುಮಾರು ಜನ ಕಬಡ್ಡಿಯನ್ನು ಆಡಬೇಕಂತ ಆಸೆಯನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ಬೆಂಗಳೂರು ಬುಲ್ಸ್ ಹೆಡ್ ಕೋಚ್ ಆಗಿ BC ರಮೇಶ್ ಅವರಿಂದ ಏನನ್ನು ನಿರೀಕ್ಷೆಯನ್ನು ಮಾಡ್ಬೋದು, ಏನು ಭರವಸೆಯನ್ನು ಕೊಡ್ತೀರಾ ಸರ್? ಒಟ್ಟಾರೆ ನಾನು ಏನಂದರೆ ನಮ್ಮ ಕಬಡ್ಡಿ ಬೆಳಿಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಯುವಕರು ನೋಡಿ, ನಾನು ಕೂಡ ಏನೂ ಇಲ್ದಿರ ನನ್ನ ಕೈಯಲ್ಲಿ ಏನು ಅನುಕೂಲನೇ ಇಲ್ಲ. ನನ್ನ ತಂದೆ ಡಿಪಾರ್ಟ್ಮೆಂಟಲ್ಲಿದ್ದರು, ಬಟ್ ನಾನು ಎಲ್ಲೇ ಓಡಾಡಿದ್ರು ನನ್ನ ಜೇಬಲ್ಲಿ ಏನೂ ಇರ್ತಿರ್ಲಿಲ್ಲ. ಅಂಥ ಮನುಷ್ಯ ಇವತ್ತೊಂದು ದಿವಸ ಮೈಸೂರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಆಡಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಭಾಳಷ್ಟು ನನಗೆ ನಗದು ಪುರಸ್ಕಾರ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿದ್ರು. ಇವತ್ತೊಂದು ದಿವಸ ಪ್ರೋ ಕಬಡ್ಡಿಯಲ್ಲಿ ಕೋಚ್ ಆಗಿ ಅದರಲ್ಲೂ ಒಂದು ಸಂಭಾವನೆ ತಗೊಳ್ಳೋವಂಥ ಒಂದು ಅವಕಾಶ ನನಗೆ ಸಿಕ್ತು. ನಾನು ಬಿಟ್ಟ ಮೇಲೂ ಕೂಡ ನಾನು ಕಬಡ್ಡಿ ಬಿಡಲಿಲ್ಲ. ಕಬಡ್ಡಿ ರಿಸೈನ್ ಮಾಡಿದೆ ಆಡೋದು, ಬಟ್ ನಾನು ಕಬಡ್ಡಿ ಬಿಡದಿರ ಇದ್ದೆ. ನಾನು ಇವತ್ತು ಕೂಡ ಕಬಡ್ಡಿನಲ್ಲೇ ಉಳ್ಕೊಂಡು ಬಂದಿದ್ದೀನಿ. ನಾನು ಹೇಳ್ತಿದ್ದೀನಿ, ಯುವಕರಿಗೆ ಭಾಳ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು ಎಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂದರೆ ಮಿನಿಮಮ್ 9,25,000 ಮಿನಿಮಮ್ ಸಿಗುತ್ತೆ. ಮ್ಯಾಕ್ಸಿಮಮ್ ಈಗ ನೋಡಿ, ಲಾಸ್ಟ್ 257 ಏನೋ ಪವನ್ ಶೇರಾವತ್ ತಗೊಂಡ್ರು ಹೈಯೆಸ್ಟ್ ಬೆಟ್ಟಿಂಗಲ್ಲಿ. ಅವ್ರು ಏನು ಭಾಳ ಅನುಕೂಲಸ್ಥ ಅಲ್ಲ, ಅವರು ಸಣ್ಣ ಒಂದು ಹಳ್ಳಿ ಹುಡುಗಾನೆ. ಈ ಥರ ಎಲ್ಲ ನೋಡಿದಾಗ ನಮ್ಮಲ್ಲಿ ಪ್ರೋ ಕಬಡ್ಡಿ ಆಡಿದಂಥ ಮಕ್ಕಳಿಗೆ ಭಾಳ ದೊಡ್ಡ ಭವಿಷ್ಯ ಇದೆ. ಒಂದು ಫೈನಾನ್ಷಿಯಲಿ ಆಗ್ಬೋದು, ಇನ್ನೊಂದು ಜಾಬ್ ಆಪರ್ಚುನಿಟೀಸ್ ಆಗ್ಬೋದು, ಮತ್ತು ಸೀನಿಯರ್ ನ್ಯಾಷನಲ್ಸು ಜೂನಿಯರ್ ನ್ಯಾಷನಲ್ಸ್ ರೆಪ್ರೆಸೆಂಟೇಷನ್ ಮಾಡಿ ಮೆಡಲ್ ಮಾಡೋವಂಥದ್ದು, ಇಂಟರ್ನ್ಯಾಷನಲ್ ಮೆಡಲ್ ಅಂತ ಮಾಡಿದವ್ರಿಗೆ ಎಲ್ಲರಿಗೂ ಎಷ್ಟು ಜನಕ್ಕೀಗ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ಸ್ಗಳು, ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಅಲ್ಲಿ ಇಲ್ಲಿ ಜಾಬ್ ಸಿಗ್ತಾ ಇದೆ. ಆಮೇಲೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಈಗ ಗೋವಿಂದರಾಜರವರು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ್ರೆ, ಅವರೆಲ್ಲ ತುಂಬಾ ಸರ್ಕಾರದ ವಿರುದ್ಧ ಜೊತೆನಲ್ಲಿ ಸೇರಿ ಮಾತಾಡಿ ಡಿಸ್ಕಷನ್ ಮಾಡಿ ಮನವೊಲಿಸಿ ಈಗ ಕ್ಲಾಸ್ 1 ಆಫೀಸರ್ ಪೋಸ್ಟ್ವರೆಗೂ ಕೊಟ್ಟಿದ್ದಾರೆ. ನಮ್ಮ ಗಿರೀಶ್ ಗೌಡ ಇದ್ದಾರಲ್ಲ, ಪ್ಯಾರಾ ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟ್, ಅವ್ರಿಗೆಲ್ಲ ದೊಡ್ಡ ರ್ಯಾಂಕ್ ಕೊಟ್ಟಿದ್ದಾರೆ ಇವತ್ತು. ಭಾಳಷ್ಟು ಮತ್ತು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸು ಕೊಟ್ಟಿದ್ದಾರೆ. ಇನ್ನು ಅವರೆಲ್ಲ ಇನ್ ಫ್ಯೂಚರು IAS IPS ಆಗಿಬಿಡ್ತಾರೆ ಅವರೆಲ್ಲ. ಇಂಥ ಅವಕಾಶಗಳು ನಮ್ಮ ಗಿರೀಶ್ ಅಂತ ಒಬ್ಬರು ಪ್ಯಾರಾ ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡಿದ ಒಬ್ಬ ಹಳ್ಳಿ ಹುಡುಗ ಬಂದು ಇಷ್ಟೆಲ್ಲ ಮಾಡಿದ್ದಾರೆ. ಆ ಥರ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಜನಕ್ಕೆ ಅವಕಾಶ ಇದೆ. ಎಲ್ಲರೂ ಬನ್ನಿ, ನಾವು ಸ್ಪೋರ್ಟ್ಸ್ ಮಾಡಿ. ಒಟ್ಟಾರೆ ನಾನು ಏನು ಹೇಳ್ತೀನಿ ಅಂದರೆ, ನಾವು ಸ್ಪೋರ್ಟ್ಸ್ ಮಾಡದೇ ಇದ್ರೆ ಯಾವುದೇ ಒಂದು ಸ್ಪೋರ್ಟ್ಸ್ ಆದರೂ ಮಾಡಲೇಬೇಕು. ನಾನು ಯುವಕರಿಗೆ ಅದನ್ನು ಹೇಳ್ತೀನಿ. ಯಾಕೆ ಮಾಡಿದ್ರೆ ಏನು ಅನುಕೂಲ ಅಂತಂದರೆ, ಜಾಬ್ ಆಪರ್ಚುನಿಟೀಸ್ ಬೇರೆ, ಒಂದು ನಮ್ಮ ಹೆಲ್ತ್ ಫಸ್ಟ್. ನಾವು ಹೆಲ್ತ್, ನಮ್ಮ ದೇಶ ಆರೋಗ್ಯ ದೇಶ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ನಾವು ಆರೋಗ್ಯವಂತರೇ ಇಲ್ಲ ಅಂತಂದರೆ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ಬರೀ ಓದೋದ ಕಡೆ ಅಷ್ಟೇ ಒತ್ತು ಕೊಡೋಕ್ಕೆ ಹೋಗ್ಬೇಡಿ, ಆಟದ ಬಗ್ಗೆ ಗಮನ ಕೊಡಿ. ಆಟ ಅಂದರೆ ಏನೋ ಒಂದು ಆಟ ಆಡೋದಲ್ಲ, ನೀವು ಬೆವರು ಸುರಿಯುವಂಥ ಯಾವುದಾದ್ರೂ ಒಳ್ಳೆ ಸ್ಪೋರ್ಟ್ಸನ್ನು ನೀವು ಆಡಿ ಒಳ್ಳೆಯದಾಗ್ತದೆ. ಮತ್ತು ನಾನು ನನ್ನ ಬೆಂಗಳೂರು ಬುಲ್ಸ್ ಎಲ್ಲ ಫ್ಯಾನ್ಸ್ಗೆ, ಯುವಕರಿಗೆ ನಾನು ಸೆಲೆಕ್ಟ್ ಆಗಬೇಕು ಅಂತೇಳೋರಿಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ. ಕೆಟ್ಟ ಹ್ಯಾಬಿಟ್ಸ್, ಈ ಪಾನ್ ಪರಾಗು, ಗುಟ್ಕಾ, ಜರ್ದ, ಮದ್ಯಪಾನ, ಧೂಮಪಾನ ಇದನ್ನೆಲ್ಲ ಅವಾಯ್ಡ್ ಮಾಡಿ, ಮೊಬೈಲ್ನು ಕೂಡ ಅವಾಯ್ಡ್ ಮಾಡಿ, 8 hours ಒಳ್ಳೆ ನಿದ್ರೆ ಮಾಡಿ, ಒಳ್ಳೆ ಎಕ್ಸಸೈಸು ವ್ಯಾಯಾಮ ಮಾಡಿ ಬಂದು ಕಬಡ್ಡಿ ಆಡಿ ಒಳ್ಳೆ ಭವಿಷ್ಯ ಕಬಡ್ಡಿಯಿಂದ ನಿಮಗೆಲ್ಲ ಸಿಕ್ಕಲಿ. ನಾನು ಕೂಡ ಇದ್ದೀನಿ, ನಿಮ್ಮ ಜೊತೆ ಸಹಕಾರ ಕೊಡ್ತೀನಿ. ಓಕೆ, ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮ್ಮ ಕರೆಗೆ ಬಂದು ನೀವು ಸಂಪೂರ್ಣವಾಗಿ ನಿಮ್ಮ ಜೀವನ ಆಗಿರ್ಬೋದು, ಹಾಗೆ ಬೆಂಗಳೂರು ಬುಲ್ಸ್ ಜೊತೆಗಿನ ನಂಟಾಗಿರ್ಬೋದು, ಎಲ್ಲವನ್ನು ಕೂಡ ಹಂಚಿಕೊಂಡಿದ್ದೀರಾ. ನಿಮ್ಮ ಸಾರಥ್ಯದಲ್ಲಿ ಬೆಂಗಳೂರು ಬುಲ್ಸ್ ಈ ಬಾರಿಯ ಕಪ್ಪನ್ನು, ನಮ್ಮೆಲ್ಲರ ನಿರೀಕ್ಷೆಯಂತೂ ಕೂಡ ಕಪ್ಪನ್ನು ಗೆಲ್ಲಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದಿಷ್ಟು BC ರಮೇಶ್ ಅವರ ಮಾತುಗಳು. ಅವರ ಜೀವನ ಆಗಿರ್ಬೋದು, ಹಾಗೆ ಮುಂದಿನ ಬೆಂಗಳೂರು ಬುಲ್ಸ್ ಜೊತೆಗಿನ ನಂಟಾಗಿರ್ಬೋದು, ಅದರ ಜೊತೆಗೆ ನಾನು ಏನೇನು ಮಾಡಬಲ್ಲೆ ಎನ್ನುವುದನ್ನು ಕೂಡ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ, ಅವೆಲ್ಲವನ್ನು ಕೂಡ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ಹಾಗೆ ಅವರ ಮಾತುಗಳ ಮೇಲ್ಗಡೆ ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಕಬಡ್ಡಿ ಆಟಗಾರರು ಹುಟ್ಟಿಕೊಳ್ಳುವಂತಹ ಹಾಗೆ ಬೆಳೆಯುವಂತಹ ಕೆಲಸಗಳ ಆಗಲಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.